ನಮಸ್ಕಾರಗಳು. ಶ್ರೀನಿವಾಸ ಇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ಯಸ್ತಾತ್ಮೀಯಪರಂ ವರಪ್ರದಗುರೌ ವೈರಾಗ್ಯಭಾಗ್ಯೋ ರಥೌ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾದ್ಗುರೋಃ ಶ್ರೀಶೈಲಾನ್ವಯಗೋಸ್ತುಭಸ್ಸಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ वन्दे साधुकटाक्षकेळिनिलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षणैति त्वयगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गः श्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायण योगीन्द्र वरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणितनाय मेने तस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। गाहेयामुनं तीर्थं साधु वृन्दावने स्थितं निरस्तजिह्मगस्पर्शेत् कृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वं हस्तामलकताङ्गतं यस्य सारस्वरस्रोतो कुलामोदवासितं श्रुतीनामृष्टमायालं शठारिं तमुपास्महे। वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां भक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीं अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ताशेषकल्मषः वस्तुतामुपयातोऽहं यामुनेयं नमामि तं यदि परिवृढो यद्गीतानामदर्शेदञ्जसा निगमपरिषन्नेदीयां संनिरामयमाशयं जननपदवी यातायातश्रमापहरां धियं जनेतु समे देवः श्रीमान् धनञ्जयसारथिः सन्तसारलयः चित्ततमप्रमिथिनीमिमां भजन्तु भगवद्गीता भाष्यतात्पर्यचन्द्रिकां श्रीमते रामानुजाय नमः। ಮತ್ತನೇ ಅಧ್ಯಾಯದಲ್ಲಿ ಕಡೆಯ ಕೆಲವು ಶ್ಲೋಕಗಳು ಅದರಲ್ಲಿ ಭಕ್ತಿಯೋಗದ ಮತ್ತು ಭಕ್ತರ ಮಹಿಮೆಯನ್ನು ಮತ್ತೆ ಪರಮಾತ್ಮನು ಹೇಗೆ ಭಕ್ತರಿಗೆ ಯಾವ ಒಂದು ಸ್ಥಾನವನ್ನು ಕೊಡ್ತಾನೆ ಅನ್ನೋದು ಭಕ್ತರಿಗೆ ಕೊಡುವ ಸ್ಥಾನವನ್ನು ಅದ್ಭುತವಾಗಿ ಹೇಳುವಂತಹ ಶ್ಲೋಕಗಳು ಇದರಲ್ಲಿ ಯಾಂತಿ ದೇವವ್ರತ ದೇವಾನ್ ಪಿತೃನ್ ಯಾಂತಿ ಪಿತೃವ್ರತಾಃ ಭೂತಾನಿ ಯಾಂತಿ ಭೂತೇಚ್ಯಾಃ ಯಾಂತಿ ಮಧ್ಯಾಚಿನೋಪಿ ಮಾಂ ಅನ್ನುವ ಶ್ಲೋಕವನ್ನು ನೋಡಿದ್ವಿ. ಅದರಲ್ಲಿ ಪರಮಾತ್ಮನನ್ನೇ ಪಡೆದುಕೊಂಡವರಿಗೆ ಅದರಲ್ಲಿ ಸಂಕಲ್ಪದಿಂದಲೇ ಕೇವಲ ಸಂಕಲ್ಪ ಭೇದ ಅದುವೇ ಅತ್ಯಾಶ್ಚರ್ಯಕರವಾದದ್ದು. ಅದು ಮಹತ್ತಾದ ಒಂದು ವೈಚಿತ್ರ್ಯ. ಕರ್ಮಗಳಲ್ಲಿ ಸಂಕಲ್ಪವೇ ಪ್ರಧಾನವಾದದ್ದು. ಆ ಸಂಕಲ್ಪ ಭೇದದಿಂದಲೇ ಫಲದಲ್ಲಿ ಭೇದ ಬರುತ್ತೆ. ದೇವತೆಗಳನ್ನೇ ಉದ್ದೇಶಿಸಿ ಮಾಡಿದ್ರೆ ಅವರು ಕೊಡುವಂತಹ ಪರಿಮಿತವಾದ ಫಲ, ಪರಮಾತ್ಮನನ್ನೇ ಉದ್ದೇಶಿಸಿ ಮಾಡಿದ್ರೆ ಅಪರಿಮಿತವಾದ ಫಲ. ಆ ಸಂಕಲ್ಪವು ನಮ್ಮ ಕೈಯಲ್ಲಿದೆ, ಫಲವು ಹೇಳಲ್ಪಟ್ಟಿದೆ ಶಾಸ್ತ್ರದಲ್ಲಿ ಹೇಳಿರುವಾಗ ಪರಮಾರ್ಥತಃ ಎಲ್ಲಕ್ಕೂ ಪರಮಾತ್ಮನೇ ಅಂತರ್ಯಾಮಿಯಾದ್ದರಿಂದ ಸರ್ವಫಲಪ್ರದನಾದವನು ಪರಮಾತ್ಮನೇ. ಎಲ್ಲ ದೇವತೆಗಳಿಗೂ ಆಯಾ ಶಕ್ತಿಯನ್ನು, ಫಲಪ್ರದತ್ವ ಶಕ್ತಿಯನ್ನು ಆರಾಧಿಸಲ್ಪಡುವ ಒಂದು ವೈಭವ ಮಹಿಮೆಯನ್ನು ಕೊಟ್ಟವನು ಪರಮಾತ್ಮನೇ. ಅವನ ಅನುಗ್ರಹದಿಂದಲೇ ಅವರಿಗೆ ಸಿಕ್ಕಿರೋದು. ಆದ್ದರಿಂದ ಅವರಿಗೂ ಕೂಡ ಆರಾಧ್ಯತ್ವ ಅನ್ನೋದು ಇದೆ. ಆದರೆ ಪರಮಾರ್ಥದಲ್ಲಿ ಎಲ್ಲರಿಗೂ ಅಂತರ್ಯಾಮಿಯಾದ ಪರಮಾತ್ಮನೇ, ಅವನೇ ಎಲ್ಲ ಕರ್ಮಗಳಿಂದಲೂ ಆರಾಧ್ಯನು, ಅವನೇ ಫಲಪ್ರದನು ಅನ್ನೋದನ್ನು ಹೇಳಿ ಆ ಒಂದು ಜ್ಞಾನದಿಂದ, ಅನುಸಂಧಾನದಿಂದ ಕರ್ಮವನ್ನು ಮಾಡುವವರು ಅವರ ಸಂಕಲ್ಪವು ಎಲ್ಲ ಕರ್ಮಗಳು ಪರಮಪುರುಷನ ಆರಾಧನೆಯೇ ಅಂತ ರೂಪದಲ್ಲಿ ಮಾಡ್ತಾರೆ. ಹಾಗೆ ಮಾಡಿದರೆ ಅವರಿಗೆ ಅಪರಿಮಿತವಾದ ಫಲ. ದೇವತೆಯನ್ನೇ ಉದ್ದೇಶಿಸಿ ಮಾಡಿದ್ರೆ
ಪರಮಾರ್ಥದಲ್ಲಿ ಅವರ ಮೂಲಕ ಪರಮಾತ್ಮನೇ ಫಲವನ್ನು ಕೊಡ್ತಿದ್ರೂ ಕೂಡ ಅವರ ಉದ್ದೇಶದಲ್ಲಿ ದೇವತೆಯನ್ನೇ ಉದ್ದೇಶಿಸಿದ್ರಿಂದ ಅವರಿಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಫಲವೇ ಇವರಿಗೆ ಸಿಗುತ್ತೆ. ಅದನ್ನು ಸ್ಪಷ್ಟಪಡಿಸಿ ಇಲ್ಲಿ ಮುಂದೆ ಪರಮಾತ್ಮನು ಯಾವ ರೀತಿಯ ಆರಾಧನೆಯನ್ನು ಅವನು ಅಪೇಕ್ಷೆ ಪಡ್ತಾನೆ, ಹೇಗೆ ಅವನನ್ನು ಆರಾಧಿಸಬೇಕು ಅಂತ ಹೇಳುವಾಗ ಅದರ ಒಂದು ಸೌಲಭ್ಯವನ್ನು ತೋರಿಸ್ತಾರೆ. ಮದ್ಯಾಜಿನಾಮಯಮಪಿ ವಿಶೇಷ ಅಸ್ತಿ. ಪರಮಾತ್ಮನನ್ನೇ ಆಶೆಪಟ್ಟು ಅವನನ್ನೇ ಪಡೆದುಕೊಳ್ಬೇಕು ಅಂತ ಆರಾಧಿಸುವವರಿಗೆ, ಅವನನ್ನು ಉಪಾಸನೆ ಮಾಡುವವರಿಗೆ ಒಂದು ವಿಶೇಷವು ಮಿಕ್ಕವರಿಗಿಂತ ಅತ್ಯಧಿಕವಾದ ಒಂದು ವಿಶೇಷ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತಿ ಉಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಯಾವ ಒಂದು ಯಜ್ಞಯಾಗಾದಿಗಳಲ್ಲಿ ಹವಿಸ್ಸುಗಳು ಇದು ಎಲ್ಲ ನಿಯತವಾಗಿದೆ. ಆಯಾ ದೇವತೆಯನ್ನು ಕುರಿತು ಯಜ್ಞವನ್ನು ಮಾಡಿದರೆ ಅಲ್ಲಿ ವಿಧಿಯಲ್ಲಿ ಹೇಗೆ ಹೇಳಿದೆಯೋ ಆ ರೀತಿಯೇ ಹವಿಸ್ಸನ್ನು ಅದೇ ರೀತಿಯೇ ನಾವು ಸಿದ್ಧಪಡಿಸಿ ಹಾಗೆಯೇ ಅದನ್ನು ಸಮರ್ಪಣೆ ಮಾಡಬೇಕು ಆಯಾ ಕರ್ಮಗಳಲ್ಲಿ. ಆದರೆ ಪರಮಾತ್ಮನ ಆರಾಧನೆಯಲ್ಲಿ ಆ ರೀತಿ ಯಾವ ಒಂದು ಇದು ಇಲ್ಲ. ಯಜ್ಞಯಾಗಾದಿಗಳನ್ನು ಮಾಡಿದ್ರೆ ವೇದಭೇದಿ ರೂಪದಲ್ಲೇ ಮಾಡ್ಬೋದು. ನೇರವಾಗಿ ಪರಮಾತ್ಮನ ಆರಾಧನೆಯನ್ನು ಮಾಡಿದ್ರೆ ಏನು ಅವನಿಗೆ ಬಯಸ್ತಾನೆ ಪರಮಾತ್ಮ? ಒಂದು ಪತ್ರವನ್ನೋ, ಒಂದು ಪುಷ್ಪವನ್ನೋ, ಒಂದು ಫಲವನ್ನೋ, ಒಂದು ತೋಯವನ್ನು. ಭಾಷಿಕಾರರು ಅರ್ಥ ಮಾಡುವಾಗ ಇದನ್ನೆಲ್ಲ ವಿಕಲ್ಪ ಮಾಡಿ ಮಾಡಿದ್ರು. ಎಲ್ಲ ಚಾಯ್ಸ್. ಭಕ್ತಿಯೇ ಪ್ರಧಾನ ಅಂತ ಹೇಳಿ ಭಕ್ತಿಗೆ ಅತ್ಯಂತ ಪ್ರಧಾನವಾದ ಸ್ಥಾನವಿದೆ. ಭಕ್ತಿಯಿಂದ ಕೊಡಬೇಕು. ಭಕ್ತಿಯಿಂದ ಅವನಿಗೆ ಸಮರ್ಪಣೆ ಮಾಡಿದ್ರೆ ಆ ಭಕ್ತಿಯಿಂದ ಕೊಡಲ್ಪಟ್ಟ ಅಂತಹ ಪರಮಾತ್ಮನ ಆರಾಧನೆಯೇ ಪರಮ ಉದ್ದೇಶ ಅನ್ನುವ ದೃಷ್ಟಿಯಿಂದ ಅನುಸಂಧಾನದಿಂದ ಯಾರು ಅವನನ್ನು ಆರಾಧಿಸ್ತಾರೋ ಅದನ್ನು ಅಂತಹ ಶುದ್ಧಿಯುಳ್ಳಂತಹ ಆ ಭಕ್ತನ ಒಂದು ಸಮರ್ಪಣೆಯನ್ನು ಪರಮಾತ್ಮನು ಅತ್ಯಂತ ಪ್ರೀತಿಯಿಂದ ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾನೆ. ಅದರಲ್ಲಿ ವ್ಯಾಖ್ಯಾನ ಮಾಡುವಾಗ ಭಾಷಿಕಾರರು ಇದರ ವಿಶೇಷವನ್ನು ತೋರಿಸ್ತಾರೆ. ಸರ್ವಸುಲಭಂ, ಸರ್ವಸುಲಭಂ ಎಲ್ಲರಿಗೂ ಸುಲಭವಾಗಿ ದೊರಕುವಂತಹದ್ದು. ಪತ್ರಂ ವಾ ಪುಷ್ಪಂ ವಾ ಫಲಂ ವಾ ತೋಯಂ ವಾ ಎಲ್ಲ ವಿಕಲ್ಪ ಮಾಡಿದ್ರು. ಪತ್ರವೇ ಆಗಲಿ, ಪುಷ್ಪವೇ ಆಗಲಿ, ಫಲವೇ ಆಗಲಿ, ತೋಯವೇ ಆಗಲಿ, ಅದು ಸಾಕು ಅವನಿಗೆ. ಯೋ ಭಕ್ತಿಯಾಮೇ ಪ್ರಯಚ್ಛತಿ, ಯಾರು ಭಕ್ತಿಯಿಂದ ನನಗೆ ಸಮರ್ಪಣೆ ಮಾಡ್ತಾನೋ. ಭಕ್ತಿಯಿಂದ ಅಂತ ಹೇಳಿದ್ರೆ ಏನರ್ಥ ಇಲ್ಲಿ? ಭಕ್ತಿಯಿಂದ ಅಂದರೆ ಅತ್ಯರ್ಥ ಮತ್ಪ್ರಿಯತ್ವೇನ, ಪರಮಾತ್ಮನಲ್ಲಿ ಅತ್ಯಂತ ಪ್ರೀತಿ ಇರೋದರಿಂದ ತತ್ಪ್ರಧಾನೇನ ವಿನ, ಇದನ್ನು ಸಮರ್ಪಣೆ ಮಾಡದೆ ಹೋದರೆ ಆತ್ಮಧಾರಣಂ ಅಲಭಮಾನತೆಯ, ತನ್ನ ಆತ್ಮವನ್ನೇ ಧರಿಸಲು ಸಾಧ್ಯವಿಲ್ಲ ಅನ್ನುವ ಒಂದು ಅವರ ಸ್ಥಿತಿ ಹಾಗಿರುತ್ತೆ. ಆದ್ದರಿಂದ ತದೇಕ ಪ್ರಯೋಜನ, ಅವನಿಗೆ ಆರಾಧಿಸುವುದೇ ಪ್ರಯೋಜನ ಅವರಿಗೆ. ಆ ರೀತಿ ಒಂದು ಶುದ್ಧವಾದ ಮನಸ್ಸನ್ನು ಉಳ್ಳವರು ಯಾವುದೋ ಒಂದು ತುಳಸಿಯ ದಳವನ್ನು ಕೊಡಬಹುದು, ಒಂದು ಪುಷ್ಪ, ಒಂದು ಫಲ, ಎಲ್ಲ ಏಕವಚನದಲ್ಲಿ ಹೇಳಿದೆ. ತೋಯಂ ಯೋಮೇ ಪತ್ರಾಧಿಕಂ ದದಾತಿ, ಇದನ್ನೆಲ್ಲ ಯಾರು ಸಮರ್ಪಣೆ ಮಾಡ್ತಾನೋ ಅವನಿಗೆ ಪ್ರಯತಾತ್ಮನಃ. ಪ್ರಯತಾತ್ಮನಃ ಅಂತ ಹೇಳಿದ್ರೆ ತತ್ ಪ್ರಧಾನೈಕ ಪ್ರಯೋಜನತ್ವ ರೂಪ ಶುದ್ಧಿಯುಕ್ತ ಮನಸ್ಸಃ, ಶುದ್ಧವಾದ ಮನಸ್ಸನ್ನು ಉಳ್ಳವನು. ಆತ್ಮ ಅಂದರೆ ಮನಸ್ಸು ಅನ್ನುವ ಅರ್ಥ. ಪ್ರಯತಾತ್ಮನಃ ಅಂದರೆ ಶುದ್ಧವಾದ ಮನಸ್ಸುಳ್ಳವನು. ಏನು ಅಲ್ಲಿ ಮನಸ್ಸಿನ ಶುದ್ಧಿ ಅಂತ ಹೇಳಿದ್ರೆ ಅವನನ್ನು ಈ ಒಂದು ಸಮರ್ಪಣೆ ಮಾಡುವುದೇ ಪ್ರಯೋಜನ. ಬೇರೆ ಯಾವ ಫಲಕ್ಕೂ ಕೂಡ ಆರಾಧಿಸುವುದಿಲ್ಲ. ದೇವತೆಗಳ ಆರಾಧನೆ ಮಾಡುವಾಗ ಫಲಗಳನ್ನು ಉದ್ದೇಶಿಸಿ ಆರಾಧನೆ ಮಾಡ್ತಾರೆ. ಪರಮಾತ್ಮನಿಗೆ ಮಾಡುವಾಗ ಅವನಿಗೆ ಸಮರ್ಪಣೆ ಮಾಡುವುದೇ ಉದ್ದೇಶ, ಅದುವೇ ಪ್ರಯೋಜನ, ಬೇರೆ ಯಾವ ಪ್ರಯೋಜನವೂ ಇಲ್ಲ ಅನ್ನುವಂತಹ ಒಂದು ಅತ್ಯಂತ ಶುದ್ಧವಾದ ಮನಸ್ಸು. ಅಂತಹ ಮನಸ್ಸುಳ್ಳವರು ತತ್, ಹಾಗೆ ತದಾವಿಧ ಭಕ್ತಿ ಉಪಹೃತಂ, ಇಂತಹ ಒಂದು ಭಕ್ತಿಯಿಂದ ಅವನಿಗೆ ಉಪಹಾರವಾಗಿ, ಉಪಹೃತಂ ಅಂದರೆ ಅವನಲ್ಲಿ ಸಮೀಪದಲ್ಲಿದ್ದಂತೂ ಅವನಿಗೆ ಸಮರ್ಪಣೆ ಮಾಡುವುದು ಅಂತ, ಸಮರ್ಪಣೆ ಮಾಡಿರುವಂತಹದ್ದು. ಅದನ್ನು ಅಹಂ, ಅಹಂ ಶಬ್ದಕ್ಕೆ ಅದ್ಭುತವಾಗಿ ಅರ್ಥ ಮಾಡ್ತಾರೆ ಭಾಷಿಕಾರರು. ಸರ್ವೇಶ್ವರ ನಿಖಿಲ ಜಗದುದಯ ವಿಭವ ಲಯಲೀಲ, ಎಲ್ಲರಿಗೂ ಸರ್ವ ಜಗತ್ತಿಗೂ ಉಭಯ ವಿಭೂತಿ ನಾಯಕನಾದವನು ಸರ್ವೇಶ್ವರ. ನಿಖಿಲ ಜಗದುದಯ ವಿಭವ ಲಯಲೀಲ, ಎಲ್ಲವನ್ನು ತನ್ನ ಲೀಲೆಯಾಗಿ ಉಳ್ಳವನು. ಸೃಷ್ಟಿ ಸ್ಥಿತಿ ಲಯವನ್ನೆಲ್ಲ ಸಕಲ ಜಗತ್ತಿನ ತನ್ನ ಲೀಲೆಯಾಗಿ ಉಳ್ಳವನು. ಅವಾಪ್ತ ಸಮಸ್ತ ಕಾಮಃ, ಅವನಿಗೇನು ಪಡೆದುಕೊಳ್ಬೇಕಾದ್ದು ಬೇರೆ ಇಲ್ಲ. ಯಾವುದನ್ನು ಅವನು ಇಚ್ಛೆ ಪಟ್ಟರೆ ಅವನು ಪಡೆದುಕೊಂಡು ಬಿಡ್ತಾನೆ. ಅಂತಹ ಅವಾಪ್ತ ಸಮಸ್ತ ಕಾಮತ್ವ ಅನ್ನುವ ಗುಣವುಳ್ಳವನು.
ಸತ್ಯ ಸಂಕಲ್ಪ, ಅವನ ಸಂಕಲ್ಪವು ಎಂದಿಗೂ ಸುಳ್ಳಾಗೋದಿಲ್ಲ. ಅನವಧಿಕಾತಿಶಯ ಅಸಂಖ್ಯೇಯ ಕಲ್ಯಾಣ ಗುಣಗಣ, ಇದು ಅವನ ಒಂದು ಅದ್ಭುತವಾದ ಗುಣವನ್ನು ತೋರಿಸುತ್ತೆ. ಪರಮಾತ್ಮನಿಗೆ ಅನವಧಿಕವಾದ ಅಸಂಖ್ಯೇಯ ಕಲ್ಯಾಣ ಗುಣಗಳನ್ನು ಉಳ್ಳವನು. ಸ್ವಾಭಾವಿಕ ಅನವಧಿಕಾತಿಶಯ ಆನಂದ ಅನುಭವೇ ವರ್ತಮಾನ ಅಪಿ, ಪರಮಾತ್ಮನು ತನ್ನ ಆನಂದದ ಅನುಭವದಲ್ಲಿಯೇ ತಾನು ಇರ್ತಾನೆ ಯಾವಾಗಲೂ. ಅದು ಅವನಿಗೆ ಸ್ವಾಭಾವಿಕವಾಗಿದೆ, ಇನ್ನೊಬ್ಬರಿಂದ ಕೊಡಲ್ಪಟ್ಟಿದ್ದಲ್ಲ. ತನ್ನ ಅನುಭವ ಸ್ವಾಭಾವಿಕವಾದದ್ದು. ಅದು ಎಂತಹ ಅನುಭವ ಅಂದರೆ ಅನವಧಿಕಾತಿಶಯ ಆನಂದ. ಅಂತಹ ತನ್ನ ಅನುಭವದಲ್ಲಿಯೇ ಅವನು ಇದ್ದರೂ ಕೂಡ ಮನೋರಥಪಥ ದೂರವರ್ತಿ ಪ್ರಿಯಂ ಪ್ರಾಪ್ಯ ಇವ ಅಶ್ನಾಮಿ, ಮನಸ್ಸಿಗೆ ಎಟಕಲಿಕ್ಕೆ ಸಾಧ್ಯವಿಲ್ಲದೆ ಇರುವಂತಹದ್ದು. ಮನೋರಥ ಪಥ ದೂರವರ್ತಿ, ನಮ್ಮ ಮನಸ್ಸು ಅನ್ನುವ ರಥಕ್ಕೆ ಎಟಕದೇ ಇರುವ ಹಾಗೆ ಎಲ್ಲಿಯೋ ದೂರದಲ್ಲಿರುವ ಒಂದು ದೊಡ್ಡ ಮಹತ್ತಾದ ಆಸೆ ಇದೆ ನಮ್ಮ ಮನಸ್ಸಿನಲ್ಲಿ, ಬಹಳ ಪ್ರಿಯವಾದದ್ದು. ಅದು ನಮಗೆ ಸಾಧ್ಯವೇ ಇಲ್ಲ ಅಂತ ಚೆನ್ನಾಗಿ ತಿಳಿದಿದೆ. ಅಕಸ್ಮಾತ್ತಾಗಿ ನಮಗೆ ಸಿಕ್ಕಿಬಿಟ್ರೆ ಎಂತಹ ನಮಗೆ ಸಂತೋಷ ಉಂಟಾಗುತ್ತಲ್ಲ, ಅಂತಹ ಸಂತೋಷ ಉಂಟಾಗುತ್ತೆ ನನಗೆ ಅಂತ ಹೇಳ್ತಾರೆ ಭಾಷಿಕಾರರು. ಆ ರೀತಿ ನಾನು ಅದನ್ನು ಸ್ವೀಕಾರ ಮಾಡ್ತೀನಿ. ಅಂದರೆ ನಮ್ಮ ಮನಸ್ಸಿಗೆ ಎಟುಕಲಾರದ ಒಂದು ಆಸೆ ಇದೆ ನಮಗೆ ಬಹಳ ದಿನದಿಂದ. ಮೂನ್ ಮೇಲೆ ಲ್ಯಾಂಡ್ ಆಗಬೇಕು ಅಂತ ಒಬ್ಬನಿಗೆ ಬಹಳ ಆಸೆ. ಸಡನ್ ಆಗಿ ಅಲ್ಲಿ ಹೋಗಿ ಲ್ಯಾಂಡ್ ಆಗಿಬಿಟ್ರೆ ಅವನಿಗೆ ಹೆಂಗಿರುತ್ತೆ. ಆ ರೀತಿ ಮನಸ್ಸಿಗೆ ಎಟುಕಲಾರದಂತಹ ಒಂದು ಪ್ರಿಯವಾದದ್ದು ಬಹಳ ಆಸೆ, ಅದು ಸಿಕ್ಕಿಬಿಟ್ರೆ ಎಷ್ಟು ಅವನಿಗೆ ಆನಂದವಾಗುತ್ತೋ ಅಷ್ಟು ಸಂತೋಷದಿಂದ ನಾನು ಅದನ್ನು ಸ್ವೀಕಾರ ಮಾಡ್ತೀನಿ. ಯಥೋಕ್ತಂ ಮೋಕ್ಷ ಧರ್ಮೇ, ಅದಕ್ಕೆ ಪ್ರಮಾಣವನ್ನು ತೋರಿಸ್ತಾರೆ ಮೋಕ್ಷ ಧರ್ಮದಲ್ಲಿ. ಯಾ ಕ್ರಿಯಾ ಸಂಪ್ರಯುಕ್ತಾ ಸ್ಯು, ಸಂಪ್ರಯುಕ್ತಾ, ಈ ರೀತಿಯಾದ ಶುದ್ಧವಾದ ಮನಸ್ಸಿನಿಂದ ಮಾಡಲ್ಪಟ್ಟಿರುವಂತಹ ಕರ್ಮಗಳು ಏಕಾಂತಗತ ಬುದ್ಧಿಭಿ, ಏಕಾಂತಗತ ಬುದ್ಧಿಭಿ, ಪರಮಾತ್ಮನೇ ಎಲ್ಲವೂ ಪ್ರಾಪಕನು ಅನ್ನುವ ದೃಷ್ಟಿಯಿಂದ ಯಾರು ತಮ್ಮ ಕರ್ತವ್ಯಗಳನ್ನೆಲ್ಲ ಕ್ರಿಯೆಗಳನ್ನೆಲ್ಲ ಭಗವಂತನ ಆರಾಧನೆಯನ್ನು ಮಾಡ್ತಾರೋ, ಆ ಎಲ್ಲ ಏನೇನು ಮಾಡ್ತಾರೋ ಎಲ್ಲವನ್ನು ತಾ ಸರ್ವಾಹ ಶಿರಸಾ ದೇವಾಹ ಪ್ರತಿಗೃಹಾತಿ ವಯಸ್ಸು, ಶಿರಸಾ ಧಾರಿಸ್ತಾನೆ ಅವನು ಬಹಳ ಪ್ರೀತಿಯಿಂದ ಅದನ್ನು ಶಿರಸಾ ವಹಿಸ್ತಾನೆ ಅಂತ ಹೇಳಿದ್ರೆ, ಶಿರಸಾ ದೇವ ಪ್ರತಿಗೃಹಾತಿ, ತಲೆಬಾಗಿ ಸ್ವೀಕಾರ ಮಾಡ್ತಾನಂತೆ ಅವನು. ನನಗೆ ಇದು ಬಹಳ ಪ್ರಿಯವಾದದ್ದು. ಇವನೇನು ಸಮರ್ಪಣೆ ಮಾಡಿದ್ದು ಅಂದರೆ ಒಂದು ಪತ್ರ, ಒಂದು ಫಲವೋ, ಒಂದು ಪುಷ್ಪವೋ, ಒಂದು ಉದ್ಧರಣಿ ತೀರ್ಥವೋ ಆಗಿರಬಹುದು, ಆದರೆ ಭಕ್ತಿಯಿಂದ ಕೊಟ್ಟಿದ್ದಾನೆ. ಆ ಭಕ್ತಿ ಎಂಥದ್ದು ಅಂತ ಹೇಳಿದ್ರೆ, ಈ ಭಗವಂತನಿಗೆ ಈ ಸಮರ್ಪಣೆ ಮಾಡದೆ ಹೋದರೆ ಆಗೋದೇ ಇಲ್ಲ, ಜೀವನವೇ ಮಾಡೋಕ್ಕೆ ನನಗೆ ಧರಿಸೋಕ್ಕೆ ಸಾಧ್ಯವಿಲ್ಲ ಆತ್ಮನನ್ನು ಅನ್ನುವ ಒಂದು ದೃಷ್ಟಿಯಿಂದ ಮಾಡಿದೆ. ಅದನ್ನು ಅಷ್ಟು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ ಅಂತ ಹೇಳಿ, ಅದು ಪ್ರತಿಗೃಹಾತಿ ವೈ ಸ್ವಯಂ, ತಾನಾಗೆ ಸ್ವೀಕಾರ ಮಾಡ್ತಾನೆ ಅವನು ಅನ್ನೋದಕ್ಕೆ ಪ್ರಮಾಣವನ್ನು ತೋರಿಸ್ತಾರೆ. ಅದು ಪರಮಾತ್ಮನು ಅಂತಹ ಭಕ್ತಿಗೆ ಕೊಟ್ಟಂತಹ ಒಂದು ಉತ್ಕೃಷ್ಟವಾದ ಸ್ಥಾನ. ಭಕ್ತಿಯೇ ಪ್ರಧಾನವೇ ಹೊರತು ನಾವು ಕೊಡುವಂತಹ ಪದಾರ್ಥಗಳು ಅಥವಾ ಅದರ ಒಂದು ಎಷ್ಟು ಪದಾರ್ಥ ಕೊಡ್ತಾ ಇದ್ದೀವಿ, ಅದರಲ್ಲಿ ಎಷ್ಟು ಪಾತ್ರೆ ಇದನ್ನು ನಾವು ಆರಾಧನೆ ನಿವೇದನೆ ಮಾಡ್ತಾ ಇದ್ದೀವಿ, ಅದೆಲ್ಲ ಮುಖ್ಯವಲ್ಲ ಅವನಿಗೆ. ಎಲ್ಲ ಅಲ್ಪವಾದ ಕೊಟ್ಟರೂ ಸಾಕು. ಭಕ್ತಿ ಇದ್ದುಬಿಟ್ರೆ ಅಷ್ಟು ಪ್ರೀತಿಯಿಂದ ಪರಮಾತ್ಮ ಅದನ್ನು ಸ್ವೀಕಾರ ಮಾಡ್ತಾನೆ ಅನ್ನೋದನ್ನು ಇಲ್ಲಿ ಸಮಾನೇಪಿ ಆಯಾಸೆ, ಸಮಾನೇಪ್ಯಾಯಾಸೆ ಪ್ರಾಪ್ಯ ವೈಷಮ್ಯಂ ಉಕ್ತಂ. ಸಮಾನೇಪಿ ಆಯಾಸೆ ಪ್ರಾಪ್ಯ ವೈಷಮ್ಯಂ ಉಕ್ತಂ. ಆಯಾಸ ಅಂತ ಹೇಳಿದ್ರೆ ಕರ್ಮ ಮಾಡುವುದಕ್ಕೆ ನಾವು ಶ್ರಮ ಪಡೋದು. ಯಾವುದೋ ಒಂದು ಕರ್ಮ ಮಾಡೋದಕ್ಕೆ ಒಬ್ಬ ದೇವತೆಯನ್ನೇ ಉದ್ದೇಶಿಸಿ ಮಾಡುವ ಕರ್ಮವು ಪರಮಾತ್ಮನ್ನು ಉದ್ದೇಶಿಸಿ ಮಾಡುವುದಕ್ಕೂ, ಈ ವೇದದಲ್ಲಿ ವಿಧಿಸಲ್ಪಟ್ಟ ಕರ್ಮಗಳನ್ನು ಒಬ್ಬ ಅಗ್ನಿಷ್ಠೋಮ ಯಾಗವನ್ನು ಮಾಡ್ತಾನೆ, ದೇವತನ್ನೇ ಉದ್ದೇಶಿಸಿ ಮಾಡ್ತಾನೆ, ಪರಮಾತ್ಮನ್ನು ಉದ್ದೇಶಿಸಿ ಮಾಡ್ತಾನೆ. ಇಬ್ಬರಿಗೂ ಆಯಾಸವು ಸಮಾನವಾಗಿದೆ. ಆದರೆ ಪ್ರಾಪ್ಯದಲ್ಲಿ ವೈಷಮ್ಯವಿದೆ. ಇವನು ದೇವತೆಯನ್ನೇ ಪಡೆದುಕೊಳ್ಳೋಕ್ಕೆ ನೋಡ್ತಾನೆ, ಇವನು ಪರಮಾತ್ಮನನ್ನು ಪಡೆದುಕೊಳ್ಳೋಕೆ ನೋಡ್ತಾನೆ. ಪ್ರಾಪ್ಯ ವೈಷಮ್ಯವು ಅದು ದೇವಾನ್ ದೇವೈಜೋಯಾಂತಿ ಎನ್ನುವ ಶ್ಲೋಕದಲ್ಲಿ ಹೇಳಲ್ಪಟ್ಟಿತು. ಅಥ ಉಪಾಯ ವೈಷಮ್ಯಂ ಉಚ್ಯತೆ. ಪ್ರಾಪ್ಯ ವೈಷಮ್ಯದಿಂದ ಅವರಿಗೆ ಎಂತಹ ಉತ್ತಮವಾದ ಗತಿ ದೊರಕುತ್ತೆ ಅನ್ನೋದು ಹೇಳಲ್ಪಟ್ಟಿತು. ಈಗ ಉಪಾಯದಲ್ಲಿ ವೈಷಮ್ಯ, ಪರಮಾತ್ಮನನ್ನು ಆರಾಧಿಸುವುದು ಎಷ್ಟು ಸುಲಭ, ಇದೆಲ್ಲ ಆಳ್ವಾರುಗಳು ಅದ್ಭುತವಾಗಿ ಹೇಳ್ತಾರೆ. ಉಪಾಯದಲ್ಲಿ ವೈಷಮ್ಯ. ಮದ್ಯಾಜಿನಾಂ, ನನ್ನನ್ನು ಆರಾಧಿಸುವವರು, ಮದ್ಯಜನಶೀಲಾನಾಂ ಇತಿ ಅರ್ಥ. ಅವನ ಆರಾಧನೆಯೇ ಅವರಿಗೆ
ಜೀವನಕ್ಕೆ ಧಾರಕವಾದದ್ದು. ಅದರಿಂದ ಅಂತಹ ಭಕ್ತರು ಅಯಂ ಅಪಿ ಅಂತ ಹೇಳಿದಾಗ ಈ ವಿಶೇಷವನ್ನು ತೋರಿಸ್ತಾರೆ. ಅಯಮಪಿ ವಿಶೇಷ ಮಧ್ಯಾಜಿನಾಂ ಅಯಮಪಿ ವಿಶೇಷ ಉಪಾಸ್ಯ ಸೌಲಭ್ಯ ಅತಿಶಯ ಪ್ರಯುಕ್ತ ಉಪಾಯ ಸೌಕರ್ಯ ರೂಪ. ಇದು ಯಾಕೆ ಬಂತು ಈ ರೀತಿ ಮಹಿಮೆ ಪರಮಾತ್ಮನ ಆರಾಧನೆಯಲ್ಲಿ ಅಂತ ಹೇಳಿದ್ರೆ, ಉಪಾಸ್ಯನ ಸೌಲಭ್ಯದಿಂದ ಬಂದಿರುವಂತಹದ್ದು. ಉಪಾಸ್ಯದ ಸೌಲಭ್ಯ ಅತಿಶಯವಾದ ಸೌಲಭ್ಯ ಪರಮಾತ್ಮನದು. ಅದರಿಂದ ಬಂದ ಉಪಾಯ ಸೌಕರ್ಯ, ಉಪಾಯವೂ ಕೂಡ ಸುಕರವಾಗುತ್ತೆ. ಅದರಿಂದ ಅವನ ಸೌಲಭ್ಯದಿಂದ ಅವನು ಪಡೆದುಕೊಳ್ಳುವ ಉಪಾಯವೂ ಸುಲಭವಾಗುತ್ತೆ. ಪತ್ರ ಪುಷ್ಪ ಫಲಾನಾಂ ಪ್ರಾಯಶಃ ಹೇತುಕಾರ್ಯಭಾವಾತ್ ಕ್ರಮವಿನ್ಯಾಸ. ಒಂದೊಂದಕ್ಕೆ ಪತ್ರ ಪುಷ್ಪ ಫಲ ಹೇಳಿದ್ರೆ, ಇನ್ನು ಗಿಡದಲ್ಲಿ ಎಲೆ ಬಂದಿರುತ್ತೆ ಮೊದಲು, ಇನ್ನು ಹೂ ಬಿಟ್ಟಿರೋದಿಲ್ಲ. ಅದಾದ್ಮೇಲೆ ಹೂ ಬಿಡುತ್ತೆ, ಅದಾದ್ಮೇಲೆ ಹಣ್ಣು ಬರುತ್ತೆ. ಅಲ್ಲಿವರೆಗೂ ಕಾಯ್ಬೇಕಾಗಿಲ್ಲ. ಎಲೆಯನ್ನೇ ಸಮರ್ಪಣೆ ಮಾಡಿ ಸಾಕು ಅಂತ ಹೇಳಿ, ಹೋಗ್ಲಿ ಹೂ ಬಂದಿದ್ಯಾ ಅಷ್ಟೇ ಅದನ್ನೇ ಸಮರ್ಪಣೆ ಮಾಡು, ಹಣ್ಣಾಗಿದೆಯಾ ಅದನ್ನಾದರೂ ಕೊಡು. ಎಲ್ಲವನ್ನು ಈ ರೀತಿ ಒಂದು ಕ್ರಮ ಹೇತು ಕಾರ್ಯ ಭಾವಾತ್ ಅಂತ ಸ್ವಾಮಿ ದೇಶಿಕನ್ ವಿಶೇಷವಾಗಿ ಹೇಳ್ತಾರೆ. ಒಂದಕ್ಕೊಂದಕ್ಕೆ ಕಾರಣ ಆ ರೀತಿ ಅಂತ ಹೇಳ್ಬಿಟ್ಟು, ತಸ್ಯ ತತ್ತತ್ ಕಾಲಾನುರೂಪಂ ಯಥಾಸಂಭವಂ ಕಿಮಪಿ ಲಭ್ಯಂ. ಆಯಾ ಕಾಲದಲ್ಲಿ ಯಾವುದು ಲಭ್ಯವೋ ಅದನ್ನು ಕೊಟ್ಟರೆ ಸಾಕು ಅವನಿಗೆ. ಆದ್ದರಿಂದ ನಾವು ವಿಳಂಬ ಮಾಡಬೇಕಾಗಿಲ್ಲ. ಇವರಿಗೆ ಆರಾಧನೆ ಮಾಡದೆ ಹೋದರೆ ಆತ್ಮವನ್ನೇ ಧರಿಸಕ್ಕೆ ಸಾಧ್ಯವಿಲ್ಲ. ಅಂತಹ ಭಕ್ತರು ಪತ್ರಾದೀನ ಸಮಾಸ ಅಕರಣಾತ್, ಸಮಾಸ ಎಲ್ಲ ಸೇರಿಸಲಿಲ್ಲ, ಇವರು ಬೇರೆ ಬೇರೆಯಾಗಿ ಹೇಳಿದ್ರು. ಅಸಮುಚ್ಚಯಾಚ, ಸಮುಚ್ಚಯ ಎಲ್ಲವನ್ನು ಸೇರಿಸಿ ಮಾಡಲಿಲ್ಲ. ಅವರಿಗೆ ಪರಸ್ಪರ ನೈರಪೇಕ್ಷಂ ಸೂಚಿತಂ, ಒಂದರ ಅಪೇಕ್ಷೆ ಇಲ್ಲ. ಇದನ್ನು ಬೇಕು ಅದನ್ನು ಕೊಡಬೇಕು ಅನ್ನುವ ಅಪೇಕ್ಷೆ ಇಲ್ಲ. ಯಾವುದಾದ್ರೂ ಒಂದು ಕೊಟ್ಟರು ಸಾಕು. ತಜ್ಯೋತನಾಯ ಪತ್ರಂ ವಾ ಪುಷ್ಪಂ ವಾ ಫಲಂ ವಾ ತೋಯಂ ವಾ ಅಂತ ಹೇಳ್ತಾರೆ. ಏಕೈಕೇನ ತುಷ್ಯತಿ ಭಗವಾನ್. ಯಾವುದಾದ್ರೂ ಒಂದಿದ್ರೂ ಸಾಕು ಅವನಿಗೆ. ಅದು ಹೇಳಲ್ಪಡುತ್ತೆ ಎಲ್ಲ ಭಾರತದಲ್ಲಿ ಹೇಳುವಾಗ, ಅನ್ಯತ್ ಪೂರ್ಣಾತ್ ಅಪಾಂ ಕುಂಭಾತ್, ಅನ್ಯತ್ ಪಾದಾವನೇ ಜನಾತ್, ಅನ್ಯತ್ ಕುಶಲ ಸಂಪ್ರಶ್ನಾತ್ ನಚೇಚ್ಯತಿ ಜನಾರ್ದನ. ಅವನಿಗೇನು ಇಷ್ಟಪಡ್ತಾನೆ ಜನಾರ್ದನ ಅಂತ ಹೇಳಿದ್ರೆ, ಒಂದು ಪೂರ್ಣ ಕುಂಭವನ್ನು ಸಮರ್ಪಣೆ ಮಾಡಿದ್ರೆ ಸಾಕಂತೆ. ಅಪಾಂ ಕುಂಭಾತ್ ಪೂರ್ಣಾತ್, ಅಪಾಂ ಪೂರ್ಣಾತ್ ಕುಂಭಾತ್, ಪೂರ್ಣ ಕುಂಭ ನೀರನ್ನು ತುಂಬಿಸಿರುವ ಒಂದು ಪೂರ್ಣ ಕುಂಭವನ್ನು ಅವನಿಗೆ ಸಮರ್ಪಣೆ ಮಾಡಿದ್ರೆ ಸಾಕಂತೆ. ಪಾದಾವನೇ ಜನಾತ್, ಪಾದ ಪ್ರಕ್ಷಾಳನೆ ಮಾಡಿದ್ರೆ ಸಾಕು. ತೀರ್ಥವನ್ನು ಹಾಕಿ ಅವನು ಪಾದ ಪ್ರಕ್ಷಾಳನೆ ಮಾಡಿ ಸಾಕು ಅವನಿಗೆ. ಕುಶಲ ಸಂಪ್ರಶ್ನಾತ್, ಏನಪ್ಪಾ ಕುಶಲವಾಗಿದೆಯಾ ಅಂತ ಕೇಳಿದ್ರೆ ಸಾಕಂತೆ ಅವನಿಗೆ. ಇಷ್ಟು ಮಾಡಿದ್ರೆ ಸಾಕು ಅವನಿಗೆ, ಅದಕ್ಕೆ ಮೇಲೆ ಏನು ಅವನು ಅಪೇಕ್ಷೆ ಪಡೋದಿಲ್ಲ ಅಂತ ಹೇಳುವಂತಹ. ಸರ್ವಾಭಾವೇಪಿ ತೋಯಂ ಲಭ್ಯಮಿತಿ ಅಭಿಪ್ರಾಯಣ ತಸ್ಯ ಪಶ್ಚಾತ್ ಉಕ್ತಿ. ಇದು ಯಾವುದು ಇಲ್ಲದೆ ಹೋದರೂ ನೀರು ಸಿಕ್ಕೇ ಸಿಗುತ್ತಲ್ಲ, ತೀರ್ಥಕ್ಕೆ ಏನೋ ಕಮ್ಮಿ ಇಲ್ಲವಲ್ಲ, ತೀರ್ಥವನ್ನಾದರೂ ಸಮರ್ಪಣೆ ಮಾಡಿ ಅದುವೇ ಸಾಕು ಅಂತ ಹೇಳುವ ಹಾಗೆ. ನಹಿ ಏತತ್ ವಿತ್ತವ್ಯಯಾದಿ ಸಾಧ್ಯತೆಯ. ಇದು ಯಾಕೆ ಅಂತ ಹೇಳಿದ್ರು, ಇದಕ್ಕೇನು ಹಣ ಕೊಡಬೇಕಾಗಿಲ್ಲ, ಯಾವುದು ವ್ಯಯವಿಲ್ಲ ಇದಕ್ಕೆ. ದರಿದ್ರಾದೀನಾಂ ದುರ್ಲಭಂ ಇತಿ ಅಭಿಪ್ರಾಯಣ ಸರ್ವಸುಲಭಂ ಇತಿ ಉಕ್ತಂ. ಸರ್ವಸುಲಭ ಅಂದ್ರೆ ಎಲ್ಲಕ್ಕಿಂತ ಭಕ್ತಿ ಭಕ್ತಿ ತಾನೇ ಅವನಿಗೆ ಬೇಕಾಗಿದ್ದು ಅಂತ. ಪ್ರಧಾನ ಪ್ರಮುಖ. ಯಾವ ದ್ರವ್ಯವನ್ನು ಕೊಡ್ತೀರಾ, ಎಷ್ಟು ದ್ರವ್ಯವನ್ನು ಕೊಡ್ತೀರಾ ಅದು ಮುಖ್ಯವಲ್ಲ, ಭಕ್ತಿಯೇ ಪ್ರಧಾನ ಅನ್ನೋದು ಇಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಅದುವೇ ಭಕ್ತಿಯೇ ಪ್ರಧಾನ ಅಂತಾನೆ ಹೇಳಿದ್ದು. ಭಾಷಿಕಾರರು ನಿತ್ಯ ಗ್ರಂಥದಲ್ಲಿಯೂ ಅದೇ ಹೇಳ್ತಾರೆ, ಭಾವವೇ ಪ್ರಧಾನ. ಆರಾಧನೆ ಮಾಡುವಾಗ 10 ಶ್ಲೋಕ ಹೇಳ್ಬೋದು, 20 ಶ್ಲೋಕ ಹೇಳ್ಬೋದು, 10 ಏನು ಬೇಕಾದರೆ ಹೇಳ್ಕೋಬಹುದು. ಆದರೆ ಅವನಿಗೆ ಅದು ಎಷ್ಟು ಕ್ವಾಂಟಿಟಿ, ಎಷ್ಟು ಹೇಳ್ತಾ ಇದ್ದೀರಾ ಅದು ಮುಖ್ಯವಲ್ಲ. ಯಾವ ಭಾವದಿಂದ ಹೇಳ್ತಾ ಇದ್ದೀರಾ, ಭಕ್ತಿ ಭಾವದಿಂದ ಅವನಿಗೆ ಸಮರ್ಪಣೆ ಮಾಡಬೇಕು ಎಲ್ಲವನ್ನು. ಅದು ವೇದಗಳಲ್ಲಿಯೂ ಬೇಕಾದಷ್ಟು ಹೇಳಿದೆ. ವೇದಗಳಲ್ಲಿ ಒಂದು ಮಂತ್ರ ಋಗ್ವೇದದಲ್ಲಿ, ನಹಿಮೇ ಅಸ್ತಿ ಅಜ್ಞಾನ ಸ್ವಧಿತಿರ್ವನನ್ವತಿ ಅಥೈತಾದೃಗ್ಭರಾಮಿತೆ ಅಂತ ಒಂದು ಮಂತ್ರ. ಋಷಿ ಹೇಳ್ತಾನೆ ನಹಿಮೇ ಅಸ್ತಿ ಅಜ್ಞಾ. ಅಜ್ಞಾ ಅಂದ್ರೆ ಹಸುಗಳು ಅಂತ ಅರ್ಥ. ನಹಿಮೇ ಅಸ್ತಿ ಅಜ್ಞಾ, ನನಗೆ ಹಸುಗಳಿಲ್ಲ. ಹಸುವನ್ನು ಕರೆದು ಒಂದು ಹಾಲನ್ನು ತೆಗೆದುಕೊಂಡು ಬಂದು ಒಂದು ಕ್ಷೀರಾಭಿಷೇಕ ಮಾಡೋದು, ಒಂದು ಪ್ರಸಾದವನ್ನು ಮಾಡಿ ಸಮರ್ಪಣೆ ಮಾಡೋದಕ್ಕೋ ಅದಕ್ಕೋ ಏನಕ್ಕೂ ನನಗೆ ಹಸುಗಳಿಲ್ಲ. ನ ಸ್ವಧಿತಿ ವನನ್ವತಿ. ಸ್ವಧಿತಿ ಅಂದರೆ ಕೊಡ್ಲಿ ಮತ್ತೆ ಕತ್ತಿ ಮೊದಲಾದದ್ದು. ಕಾಡಿಗೆ ಹೋಗಿ ಸಮಿತಿನ ಆಹರಣ ಮಾಡ್ಕೊಂಡ್ಬರೋದು, ಇನ್ನೇನು ತಗೊಂಡ್ಬಂದು ಅವನಿಗೆ ಒಂದು ಹೋಮ ಮಾಡುವುದೋ ಇದು ಮಾಡುವುದಕ್ಕೆ ಅದು ಕೂಡ ಇಲ್ಲ. ಅಥೈತಾದ್ ಋಕ್ ಭರಾಮ್ಯಹಂ. ಈ ಋಂಗ್ ಮಂತ್ರ ಒಂದು ಇದೆಯಲ್ಲ,
ಇದನ್ನ ಕೊಡ್ತೀನಿ, ಇದುವೇ ಪರಿಪೂರ್ಣವಾಗಿ ಎಲ್ಲ ಆಗೋಗ್ಲಿ ನಿನಗೆ. ಭರಾಮಿ ಅಂತ ಹೇಳಿದ್ರೆ ಪೂರ್ಣವಾಗಿ ತುಂಬಿಸಿ ಎಲ್ಲವನ್ನು ನಿನಗೇನೇನು ಬೇಕೋ ಈ ಒಂದು ಋಂಗ್ ಮಂತ್ರದಿಂದಲೇ ನಾ ಎಲ್ಲವನ್ನು ಸಮರ್ಪಣೆ ಮಾಡ್ತೀನಿ ಅಂತ ಆಳ್ವಾರು ಇದನ್ನೇ ಹೇಳ್ತಾರೆ. ಋಂಗ್ ಮಂತ್ರದಿಂದಲೇ ನಿನಗೆ ಸಮರ್ಪಣೆ ಮಾಡ್ತೀನಿ ಎಲ್ಲವನ್ನು, ಇದುವೇ ನಿನಗೆ ಎಲ್ಲವೂ ಆಗಲಿ, ನನಗೆ ಬೇರೆ ಏನೂ ಇಲ್ಲಪ್ಪ ನನಗೆ, ಆದರೆ ನಿನ್ನ ಆರಾಧನೆ ಮಾಡ್ತಿರೋದು ಸಾಧ್ಯವಿಲ್ಲ, ಇದುವೇ ಎಲ್ಲವೂ ಆಗಲಿ ಅಂತ ಹೇಳ. ಆದರೆ ಆ ರೀತಿ ವೇದಗಳಲ್ಲಿಯೂ ಎಲ್ಲ ಹೇಳಲ್ಪಟ್ಟಿದೆ. ಅದನ್ನ ಇಲ್ಲಿ ಅದೆಲ್ಲ ಇಲ್ಲಿ ಹೇಳ್ತಾರೆ. ಹಾಗೆಯೇ ಒಂದು ನಮ್ಮ ತಂದೆ ಹೇಳೋರು ಒಂದು ಯಾವಾಗಲೂ ಇದಕ್ಕೆ ದೃಷ್ಟಾಂತ ಅಪಾಲ ಅಂತ ಒಬ್ಬ ಬ್ರಹ್ಮವಾದಿನಿ, ಋಗ್ವೇದದಲ್ಲಿ ಬೇಕಾದಷ್ಟು 26 ಜನ ಬ್ರಹ್ಮವಾದಿನಿಯರು ಹೇಳಲ್ಪಟ್ಟಿದ್ದಾರೆ. ಐತರೆಯ ಅಪಾಲ ಅಪಾಲ ಅಂತ ಅಪಾಲ ಅಂತ ಹೆಸರು. ಅಪಾಲ ಅನ್ನುವ ಬ್ರಹ್ಮವಾದಿನಿ, ಅವಳು ಒಂದು ಪ್ರವಾಹದಲ್ಲಿ ಸಿಕ್ಕಾಕೊಂಡು ಬಿಟ್ಟಿರ್ತಾಳೆ. ಪ್ರಾಣ ಹೋಗುವ ಹಾಗೆ ಒಂದು ಯಾವುದೋ ಒಂದು ಮರದ ಒಂದು ಕಟ್ಟೆಯನ್ನು ಹಿಡ್ಕೊಂಡು ಪ್ರಾಣ ರಕ್ಷಣೆ ಮಾಡ್ಕೊಳ್ತಿರ್ತಾಳೆ. ಅವಳಿಗೆ ಜೀವನದಲ್ಲಿ ಸೋಮಯಾಗ ಮಾಡಬೇಕು ಅಂತ ಬಹಳ ಆಸೆಯಂತೆ, ಬ್ರಹ್ಮವಾದಿನಿ ಅವಳು, ಆದ್ದರಿಂದ ಅವಳಿಗೆ ಅಧಿಕಾರವಿತ್ತು. ಅವಳಿಗೆ ಸೋಮಯಾಗ ಮಾಡಬೇಕು ಅಂತ ಆಸೆ ಇತ್ತು. ಅಲ್ಲೊಂದು ಸೋಮಲತೆ ನೀರಿನಲ್ಲಿ ತೇಲ್ಕೊಂಡು ಬರುತ್ತೆ. ಬಾಯಲ್ಲಿ ಕೈ ಬಿಟ್ರೆ, ಈ ಮರವನ್ನು ಬಿಟ್ರೆ ಪ್ರವಾಹದಲ್ಲಿ ಕೊಚ್ಕೊಂಡು ಹೊರಟೋಗ್ತಾಳಲ್ಲ, ಕೈ ಬಿಡೋ ಹಾಗಿಲ್ಲ. ಬಾಯಲ್ಲಿ ಆ ಸೋಮಲತೆಯನ್ನು ಕಚ್ಚಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಅವಳು ಮುಖ್ಯವನ್ನು ಪಡೆದಳು. ಹಾಗೆ ಪರಮಾತ್ಮನಿಗೆ ಸಮರ್ಪಣೆ ಮಾಡದೆ ಹೋದರೆ ಬದುಕಕ್ಕೆ ಅವರಿಗೆ ಪ್ರಾಣರ ಸಂರಕ್ಷಣೆ ಮಾಡಿಕೊಳ್ಳೋದ್ರ ಮೇಲೆ ದೃಷ್ಟಿ ಇರಲಿಲ್ಲ. ಪರಮಾತ್ಮನ ಆರಾಧನೆಯಲ್ಲಿ ಮನಸ್ಸಿತ್ತು. ಪ್ರಹ್ಲಾದನ ವಿಷಯದಲ್ಲಿ ಹಾಗೆಯೇ ಅವನನ್ನು ಸಮುದ್ರದಲ್ಲಿ ಎಲ್ಲ ಕಟ್ಟಿ ಎಲ್ಲ ಮಾಡಿ ಸಮುದ್ರದಲ್ಲಿ ಹಾಕಿಬಿಡ್ತಾನೆ ಹಿರಣ್ಯಕಶಿಪು. ಆಗ ಸಂಧ್ಯಾಕಾಲ ಬಂದುಬಿಡುತ್ತೆ. ಸಂಧ್ಯಾಕಾಲ ಬಂದಾಗ ಪರಮಾತ್ಮನ ಧ್ಯಾನ ಅವನಿಗೆ ಮನಸ್ಸಿಗೆ ಬಂದುಬಿಡ್ತು. ಎಲ್ಲ ಬಿಟ್ಟು ಹೋಗಿ ಅವನಿಗೆ ಹೊರಗಡೆ ಬಂದುಬಿಡ್ತಾನೆ. ಅವನ ಪ್ರಭಾವದಿಂದ ಅವನು ಎಲ್ಲವನ್ನು ನಾನೇ ಅಂತ ಅಲ್ಲಿ ಅನುಭವಿಸ್ತಾನೆ. ಅವನಿಗೆ ಎಷ್ಟೋ ಕಾಲವಾದ ಮೇಲೆ ಕಣ್ಣು ಬಿಟ್ಟಾಗ ಹೊರಗಡೆ ಆಕಾಶ ಎಲ್ಲ ತೋರಿಸದ ಪ್ರಹ್ಲಾದೋಸ್ಮೀತಿ ಸಸ್ಮಾರ ಪುನಃ ಮತ್ತೆ ಅವನಿಗೆ ಜ್ಞಾಪಕ ಬರುತ್ತೆ, ನಾನು ಪ್ರಹ್ಲಾದ ಅನ್ನುವ ಜ್ಞಾಪಕ ಅದು ಇರಲೇ ಇಲ್ಲ ಅವನಿಗೆ. ಪರಮಾತ್ಮನಲ್ಲಿ ಲಯವಾಗಿಬಿಟ್ಟಿತ್ತು ಅವನ ಮನಸ್ಸು. ಹಾಗೆ ಮತ್ತ ಸರ್ವಂ ಅಹಂ ಸರ್ವಂ ಅಂತ ಆಗಿದ್ದ. ಆ ರೀತಿ ಭಕ್ತಿ ಎಂದು ಕೊಟ್ಟರೆ ಪರಮಾತ್ಮನಿಗೆ ಬೇರೆ ಯಾವುದನ್ನು ಅಪೇಕ್ಷೆ ಪಡೋದಿಲ್ಲ ಅನ್ನೋದೆಲ್ಲ ಇಲ್ಲಿ. ಅನ್ಯತ್ರ ಚಾಹುಹು ಪತ್ರೇಶು ಪುಷ್ಪೇಶು ಫಲೇಶು ಯದ್ಭಾವಂ ತದ್ಭವತಿ ಅಂತಾನು ಇದೆಯಲ್ವಾ? ಹೌದು. ಅಕ್ರೀತ ಲಭ್ಯೇಶು ಸದೈವ ಸತ್ಸು. ಅಕ್ರೀತ ಲಭ್ಯೇಶು, ಯಾವುದು ನಾವು ದುಡ್ಡು ಕೊಟ್ಟು ತಗೊಳ್ಬೇಕಾಗಿಲ್ಲ, ಯಾವಾಗಲೂ ಇರುತ್ತೆ ಇದರಲ್ಲಿ. ಅದರಲ್ಲಿ ಭಕ್ತಿಯೇಕ ಲಭ್ಯೇ ಪುರುಷೇ ಪುರಾಣೆ ಮುಕ್ತಿಯೈ ಕಿಮರ್ಥಂ ಕ್ರಿಯತೇನ ಯತ್ನ. ಗಾರುಡ ಪುರಾಣ, ನರಸಿಂಹ ಪುರಾಣ ಪ್ರಮಾಣವನ್ನು ತೋರಿಸ್ತಾರೆ. ಭಕ್ತಿಯೇಕ ಲಭ್ಯೇ ಪುರುಷೇ ಪುರಾಣೆ ಮುಕ್ತಿಯೈ ಕಿಮರ್ಥಂ ಕ್ರಿಯತೇನ ಯತ್ನ. ಯಾಕೆ ಪ್ರಯತ್ನ ಪಡ್ತಿಲ್ಲ ಎಲ್ಲರೂ ಮುಕ್ತಿಗೆ? ಭಕ್ತಿಯಿಂದಲೇ ಅವನ್ನ ಪಡೆದುಕೊಳ್ಬೋದಲ್ಲ ಅಂತ ಹೇಳಿ. ಯಾ ಇತಿ ಸಾಮಾನ್ಯ ನಿರ್ದೇಶೇನ ಸಾಪರಾಧ ನಿರಪರಾಧ ಜಡಾಜಡಾದಿ ವಿಭಾಗಮಪಿ ನ ಪಶ್ಯಾಮಿ ಇತಿ ಅಭಿಪ್ರಾಯ. ಹೇಳುವಾಗ ಯೋಮಾಂ ಭಕ್ತ್ಯಾ ಪ್ರಯಚ್ಛತಿ ಯಹ ಮೇ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ. ಯಹ ಅಂತ ಹೇಳಿರೋದು ಯಾರೇ ಆಗಿರಬಹುದು, ಅಪರಾಧ ಮಾಡಿದವರೇ ಆಗಲಿ, ನಿರಪರಾಧಿಗಳೇ ಆಗಲಿ, ಜಡವೇ ಆಗಲಿ, ಅಜಡವಾದವೇ ಆಗಲಿ, ಈ ರೀತಿಯಾದ ಯಾವ ವಿಭಾಗವೂ ಇಲ್ಲ ನನಗೆ ಅಂತ ಹೇಳುವ ಹಾಗಿದೆ. ಯಹ ಅಂತ ಹೇಳಿದ್ರೆ ಯಾರು ಬೇಕಾದರೂ ಸಮರ್ಪಣೆ ಮಾಡಬಹುದು. ಒಂದು ಪ್ರಾಣಿಯೇ ಮಾಡಬಹುದು, ಆದಿಮೂಲಮೇ ಅಂತ ಹೇಳಿ. ಆ ಗಜೇಂದ್ರನ್ನ ರಕ್ಷಣೆ ಮಾಡಿದ್ನಲ್ಲ ಪರಮಾತ್ಮ, ಯಾಕೆ ಅಷ್ಟು ವೇಗವಾಗಿ ಬಂದ? ಅವನ ಸಂಕಲ್ಪದಿಂದಲೇ ಮೊಸಳೆಯನ್ನು ಸಾಯಿಸಿರ್ಬೋದಲ್ಲ ಅಂತ ಹೇಳಿದ್ರೆ, ಆ ಗಜೇಂದ್ರನು ಯಾಕೆ ಆ ಸರೋವರದಲ್ಲಿ ಹೋಯಿತು ಅಂತ ಹೇಳಿದ್ರೆ, ಒಂದು ಕಮಲವನ್ನು ತೆಗೆದು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹೋಗಿದ್ದು ಗಜೇಂದ್ರ. ಆ ಕಮಲವನ್ನು ಸ್ವೀಕಾರ ಮಾಡೋಕ್ಕೆ ಓಡಿ ಬಂದಂತೆ. ಮೊಸಳೆಯನ್ನು ಸಾಯಿಸೋದಕ್ಕಲ್ಲ, ಮೊಸಳೆ ಸಾಯಿಸೋದು ಅಲ್ಲಿಂದಾನೇ ಮಾಡ್ಬೋದೆ. ಸುದರ್ಶನ ಕಳಿಸಿದ್ರೆ ಒಂದು ಕ್ಷಣದಲ್ಲಿ ಮುಗಿಸ್ಬಿಟ್ಟಿರೋ, ಅಲ್ಲಿಂದಾನೇ ಅವನು ಸಂಕಲ್ಪದಿಂದಲೇ ಮಾಡ್ಬೋದಾಯ್ತು. ಆದರೆ ಆ ಸಮರ್ಪಣೆ ಮಾಡಬೇಕು ಅಂತ ಎತ್ತಿ ಹಿಡಿದಿದ್ದ ಕಮಲವನ್ನು ಇವನು ಸ್ವೀಕಾರ ಮಾಡೋಕ್ಕೋಸ್ಕರ ಓಡಿ ಬಂದ ಅಂತ. ಹಾಗೆ ಪರಮಾತ್ಮನಿಗೆ ಭಕ್ತರ ವಿಷಯದಲ್ಲಿ ಹಾಗೆ ಭಕ್ತಿಯಿಂದ ವಕ್ಷ್ಯತಿ ಏಪಿ ಸ್ಯುಹು ಪಾಪಯೋನಃ. ಇದೆಲ್ಲ ಮುಂದೆ ಬರುತ್ತೆ ಇಲ್ಲಿಯೂ ಕೂಡ. ಯಾರೇ ಆದರೂ ಕೂಡ ಪರಮಾತ್ಮನ ಒಂದು ಅನುಗ್ರಹದಿಂದ ಮೋಕ್ಷವನ್ನು ಪಡೆದುಕೊಳ್ಬಹುದು ಅಂತ ಹೇಳ್ಬಿಟ್ಟು ಭಕ್ತಿಯಾ ಇತ್ಯನೇನ ಹೇಳಿ. ಆ ಸೋಮಲತೆನ ಬಾಯಲ್ಲಿ ಕಿಸ್ಕೊಂಡು ಬಂದಿದ್ದ ಆ ಹೆಂಗಸ ಹೆಸರು ಏನಂದ್ರಿ ಅಡಿಯೇ? ಅಫಾಲ ಅಂತ. ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ಅಡಿಯೇ. ಅಫಾಲ ಅಂತ ಐತರೆಯ ಬ್ರಾಹ್ಮಣದಲ್ಲಿ ಬರುತ್ತೆ, ಋಗ್ವೇದಕ್ಕೆ ಸೇರಿದ ಭಾಗದಲ್ಲಿ. ಭಕ್ತಿಯಾ ಇತಿ ಅನೇನ
ದೃಷ್ಟಾದೃಷ್ಟ ಪ್ರತ್ಯವಾಯ ಪರಿಹಾರ ಫಲಾಂತರ ಹೇತುತ್ವ ವ್ಯವಚ್ಛೇದ. ಇಲ್ಲಿ ಬೇರೆ ಯಾವ ಒಂದು ಫಲವೂ ಅವರಿಗೆ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಫಲಾಂತರಕ್ಕೆ ಕಾರಣವಾದದ್ದಲ್ಲ. ದೃಷ್ಟಾದೃಷ್ಟ ಪ್ರತಿವಾಯ ಪರಿಹಾರ, ದೃಷ್ಟವಾದ ಒಂದು ಫಲವ ಅದೃಷ್ಟವಾದ ಫಲವೋ ಪ್ರತಿವಾಯವನ್ನು ಕಳೆದುಕೊಳ್ಳೋದಕ್ಕೋ ಯಾವುದಕ್ಕೋಸ್ಕರ ಮಾಡ್ತಾ ಇಲ್ಲ ಇವರು. ಯಾವುದಕ್ಕೋಸ್ಕರ ಕೊಡ್ತಾ ಇದ್ದಾರೆ? ಪ್ರಯಚ್ಛತಿ ಅನ್ನೋದು ಪತ್ರಂ ಸ್ತೋತ್ರಂ ಯಾವ ಪ್ರಯೋಜನಕ್ಕೋಸ್ಕರ ಕೊಡ್ತಿದ್ದಾರೆ? ಭಕ್ತಿಯ ಪ್ರಯಚ್ಛತಿ, ಭಕ್ತಿಯಿಂದಲೇ ಕೊಡ್ತಿದ್ದಾರೆ ಅಷ್ಟೇ ಹೊರತು ಯಾವುದೋ ಒಂದು ನನಗೆ ಅದೃಷ್ಟವಾದ ಫಲ ಬರಲಿ ಅಂತ ಕೊಡ್ತಾ ಇಲ್ಲ, ದೃಷ್ಟವಾದ ಫಲ ಬರಲಿ ಅಂತ ಕೊಡ್ತಾ ಇಲ್ಲ, ಅಥವಾ ಒಂದು ಪ್ರತ್ಯವಾಯ ಒಂದು ದೋಷವು ಕಳೆಯಲಿ ಅಂತ ಕೊಡ್ತಾ ಇಲ್ಲ. ಪರಮಾತ್ಮನಿಗೆ ಸಮರ್ಪಣೆ ಮಾಡೋದು ಯಾಕೆ ಅಂದರೆ ಸಮರ್ಪಣೆ ಮಾಡದೆ ಹೋದರೆ ಅವರಿಗೆ ಭಾರತಕ್ಕೆ ಬದುಕಲೇ ಸಾಧ್ಯವಿಲ್ಲ. ಅಂತಹ ಭಕ್ತರು ಹಾಗೆ ಸಮರ್ಪಣೆ ಮಾಡ್ತಿದ್ದಾರೆ. ಅದನ್ನ ಅತ್ಯರ್ಥ ಮತ್ಪ್ರಿಯತ್ವೇನ ಅಂತ ಇಲ್ಲಿ ಹೇಳ್ತಾರೆ. ಅತ್ಯರ್ಥ ಮತ್ಪ್ರಿಯತ್ವೇನ ತತ್ಪ್ರಧಾನೇನ ವಿನ ಆತ್ಮಧಾರಣ ಅನುಭಮಾನತೆಯ ತದೇಕ ಪ್ರಯೋಜನ. ಪರಮಾತ್ಮ ಸಮರ್ಪಣೆ ಮಾಡುವುದೇ ಪ್ರಯೋಜನ ಅಷ್ಟೇ, ಬೇರೆ ಯಾವ ಒಂದು ಫಲಕ್ಕೋಸ್ಕರ ಅಲ್ಲ. ಫಲಾಂತರ ಹೇತು ವ್ಯವಚ್ಛೇದ, ಫಲಾಂತರದ ಕಾರಣದಿಂದ ಸಮರ್ಪಣೆ ಮಾಡ್ತಿಲ್ಲ, ಆದರೆ ಅವರಿಗೆ ಸಮರ್ಪಣೆ ಮಾಡುವುದೇ ಪ್ರಯೋಜನ. ಪ್ರಯತಾತ್ಮ ಶಬ್ದಂ ವ್ಯಾಖ್ಯಾತಿ ಪ್ರಾಧಾನೇನ ವಿನ. ಪ್ರಯತಾತ್ಮನ ಅಂತ ಹೇಳಿದಾಗ ಅಂತಹ ಶುದ್ಧಿಯುಳ್ಳ ಮನಸ್ಸು ಅನ್ನೋದಕ್ಕೆ ಅದಕ್ಕೆ ಪ್ರಮಾಣವನ್ನು ತೋರಿಸ್ತಾರೆ. ತಸ್ಯ ತಾಮ್ರತಲೌ ತಾತ ಚರಣೌ ಸುಪ್ರತಿಷ್ಠಿತೌ ಸುಜಾತ ಮೃದುರಕ್ತಾಭಿಃ ಅಂಗುಲೀಭಿರಲಂಕೃತೌ ಪ್ರಯತೇನ ಮಯಾ ಮೂರ್ಧ್ನ ಗೃಹೀತ್ವಾ ಹಿ ಅಭಿವಂದಿತೌ. ಇಲ್ಲಿ ಹೇಳುವಾಗ ಇತ್ಯಾದಿಷು ಇವ ಪ್ರಯೋಜನಾಂತರ ರಾಗರೂಪ ಅಶುದ್ಧಿ ವಿರಹ. ಆಸೆ, ರಾಗ ಮೊದಲಾದಂತಹ ಅಶುದ್ಧಿ, ರಾಗರೂಪ ಅಶುದ್ಧಿ ಬೇರೆ ಒಂದು ಪ್ರಯೋಜನ ಅಂದರೆ ಅವನಿಗೆ ಒಂದು ಬೇರೆ ಸಾಮಾನ್ಯವಾದ ಪ್ರೀತಿಯಿಂದಲೋ ಇದರಿಂದೋ ಇಲ್ಲ. ಅವನ ತಾಮ್ರತಲವು ಅವನ ಹೇಗಿತ್ತು ಅಂತ ಹೇಳಿದ್ರೆ ಅವನ ಚರಣಾರವಿಂದಗಳ ಒಂದು ಅದ್ಭುತವಾಗಿ ತಾಮ್ರವರ್ಣವಾಗಿತ್ತು, ಚೆನ್ನಾಗಿ ನೋಡೋದಕ್ಕೆ ಬಹಳ ಸೊಗಸಾಗಿ ಇತ್ತು, ಸುಂದರವಾದದ್ದು. ಸುಜಾತ ಮೃತು ರಕ್ತಾಭಿಹಿ ಅಂಗುಲೀಭಿಹಿ, ಅವನ ಬೆರಳುಗಳು ಎಷ್ಟು ಸುಂದರವಾಗಿದ್ದವು, ಎಲ್ಲ ಅಲಂಕೃತವಾಗಿದ್ದಂತಹ ಪಾದಗಳು. ಇವನಿಗೇನು ಅಂತ ಹೇಳಿದ್ರೆ ಮೂರ್ಧ್ನ ಗೃಹೀತ್ವಾಹಿ ಅಭಿವಂದಿತವು, ನಮಸ್ಕಾರ ಮಾಡುವುದೇ ಪ್ರಯೋಜನ ಅವನಿಗೆ. ಅದನ್ನ ಬೇರೆ ಯಾವ ಒಂದು ಪ್ರಯೋಜನದಿಂದಲೂ ಮಾಡಿಲ್ಲ. ಪ್ರಯತತ್ವಂ ಅನ್ನೋದಕ್ಕೆ ಈ ರೀತಿ ಪ್ರಯತೇನ ಮಯ. ಪ್ರಯತತ್ವ ಅಂದರೆ ಈ ರೀತಿ ಒಂದು ಶುದ್ಧವಾದ ಮನಸ್ಸಿನಿಂದ ಬೇರೆ ಪ್ರಯೋಜನವಿಲ್ಲದೆ, ಬೇರೆ ಯಾವ ಅಶುದ್ಧಿ ಇಲ್ಲದೆ ಮಾಡುವ ಹಾಗೆ ಅದನ್ನ ಆಂಡಾಳು ಕೂಡ ಹೇಳ್ತಾಳೆ. ತೂಯೋಮಾಯಿ ಒಂದು ಅಂತ ಹೇಳ್ಬಿಟ್ಟು ಪರಿಶುದ್ಧವಾದ ಮನಸ್ಸಿನಿಂದ ಬಂದು ತೂಯೋಮಾಯಿ ಒಂದು ತೂಮಲರ್ ತೂವಿ ಫೋಟೋ ಹೊಡೆದು ವಾಡಿನಾಲ್ ಪಾಡಿ ಮನತ್ತಿನಾಲ್ ಸಿಂಧಿಕ ಎಲ್ಲ ಹೇಳ್ತಾಳೆ ಆಂಡಾಳು ಹೇಳುವಾಗ ಈ ವಿಷಯಗಳನ್ನೇ. ತೂಯೋಮಾಯಿ ಒಂದು ತೂಮಲರ್ ತೂವಿ ತೊಳೆದು ವಾಯಿನಾಲ್ ಪಾಡಿ ಮನತ್ತಿನಾಲ್ ಸಿಂಧಿಕ. ಒಂದು ಎಲ್ಲವನ್ನು ಕೂಡ ಪರಿಶುದ್ಧವಾದ ಮನಸ್ಸಿನಿಂದ ಮಾಡಬೇಕು, ಭಕ್ತಿಯಿಂದ ಅನ್ನುವ ದೃಷ್ಟಿ. ಪುಣ್ಯೇಶೋಪಿ ಫಲಾಭಿಸಂಧಿರೇವ ಹಿ ಮನಸಃ ಅಶುದ್ಧಿ. ಪುಣ್ಯಗಳಲ್ಲಿಯೂ ಕೂಡ ಫಲದಲ್ಲಿ ಆಸೆ ಇರುವುದೇ ನಮ್ಮ ಮನಸ್ಸಿನ ಅಶುದ್ಧಿ. ಪುಣ್ಯ ಕಾರ್ಯ ಅಂತ ಹೇಳಿದ್ರೆ ಒಳ್ಳೆ ಕೆಲಸ ಆಯ್ತಲ್ಲ, ಇದು ವೈದಿಕ ಕೆಲಸ ಪುಣ್ಯವನ್ನು ಕೊಡುತ್ತೆ ಅಂತ ಹೇಳಿದ್ರೆ, ಫಲದಲ್ಲಿ ಆಸೆ ಇಟ್ಟು ಮಾಡಿದ್ರೆ ಅದು ಅಶುದ್ಧವಾಗುತ್ತೆ. ಯಾಕೆಂದ್ರೆ ಅದಕ್ಕೆ ಪರಮಾತ್ಮನ ಒಂದು ಭಕ್ತಿಯಿಂದ ಮಾಡುವ ಆರಾಧನೆಗೂ ಅದಕ್ಕೂ ಅಷ್ಟು ವ್ಯತ್ಯಾಸವಿದೆ ಅಂತ ಹೇಳಿದ್ರು. ಸಮರ್ಪಣೆ ಮಾಡುವುದೇ ಆ ಕರ್ಮವನ್ನು ಅವನಿಗೆ ಆರಾಧಿಸುವುದೇ ಉದ್ದೇಶ, ಬೇರೆ ಯಾವ ಉದ್ದೇಶವೂ ಇಲ್ಲ. ಆ ರೀತಿ ಮಾಡ್ತಾರೆ ಅದನ್ನ. ತಪೋನ ಕಲ್ಕಃ ಅಧ್ಯಯನಂನ ಕಲ್ಕಃ ಸ್ವಾಭಾವಿಕೋ ವೇದವಿಧಿರ್ನ ಕಲ್ಕಃ ಪ್ರಸಖ್ಯ ಚಿತ್ತಾಹರಣಂ ನ ಕಲ್ಕಃ ತಾನ್ಯೇವ ಭಾವೋಪಹತಾನಿ ಕಲ್ಕಃ. ಇದರಲ್ಲಿ ಯಾವುದು ದೋಷವಿಲ್ಲ. ಕಲ್ಕ ಅಂದರೆ ಸಾಮಾನ್ಯವಾದ್ದು, ದೋಷ ಅಲ್ಪ ಅನ್ನುವ ಅರ್ಥವೆಲ್ಲ ಬರುತ್ತೆ. ಅದೆಲ್ಲ ತಪಸ್ಸು, ಅಧ್ಯಯನ, ಸ್ವಾಭಾವಿಕ ವೇದವಿಧಿ ಇದೆಲ್ಲ ಮಾಡಬಹುದು. ಆದರೆ ಇದೆಲ್ಲವೂ ಕೂಡ ಭಾವೋಪಹತಾನಿ ತಾನ್ಯೇವ ಭಾವೋಪಹತಾನಿ. ಭಾವವಿಲ್ಲದೆ ಮಾಡಿದ್ರೆ ದೋಷವಾಗಿಬಿಡುತ್ತೆ. ಭಾವ ಎಲ್ಲ ಒಳ್ಳೆಯ ಭಕ್ತಿ ಭಾವದಿಂದ ಮಾಡಬೇಕು. ಹಾಗೆ ಮಾಡಿದ್ರೆ ಅದು ಎಲ್ಲವೂ ಕೂಡ ಒಂದು ಪರಮಾತ್ಮನಿಗೆ ಅತ್ಯಂತ ಪ್ರೀತಿಯನ್ನು ಉಂಟು ಮಾಡುತ್ತೆ. ಅದನ್ನೇ ಭಕ್ತಿ ಉಪಹೃತಂ ಇತಿ ಪುನಃ ಕೀರ್ತನಂ ಭಗವದ್ ಆದರಣೀಯತ್ವೇ ಹೇತು ಅಯಮೇವ ಇತಿ ಜ್ಞಾಪನಾರ್ಥಂ. ಭಾಷಿಕಾರರು ವ್ಯಾಖ್ಯಾನ ಮಾಡುವಾಗ 2 ಸತಿ ಅರ್ಥ ಮಾಡ್ತಾರೆ. ಭಕ್ತಿ ಉಪಹೃತಂ ಅಂತ ಹೇಳಿಬಿಟ್ಟು ಇಲ್ಲಿ ಹೇಳುವಾಗ ಭಕ್ತಿ ಉಪಹೃತಂ ತಥಾವಿಧ ಭಕ್ತಿ ಉಪಹೃತಂ ಅಂತ ಅರ್ಥ ಮಾಡಿದ್ರು.
ಮತ್ತೆ ಎರಡನೇ ಸಲಿಯೂ ಎರಡು ಸತಿ ಇಲ್ಲಿ ಭಕ್ತಿಯು ಬಹುರ್ತಮ್ ಅನ್ನೋದನ್ನೇ ಹೇಳ್ತಾರೆ. ಕಲ್ಯಾಣ ಗುಣ ಅತ್ಯರ್ಥ ಮತ್ಪ್ರಿಯತ್ವೇನ ದಿನ ಇದನ್ನ ಅವನಿಗೆ ಹೇಳುವಾಗ ಆತ್ಮಧಾರಣೆಯ ಅಲಭಮಾನ ಪತ್ರಾಧಿಕಂ ಪ್ರಧಾನೈಕ ಪ್ರಯೋಜನ ರೂಪ ಶುದ್ಧಿ ಮನಸಃ ತಥಾವಿಧ ಭಕ್ತಿ ಉಪಹೃತಂ ಅಂತ ಅಂತ ಹೇಳಿದಾಗ ಭಕ್ತಿಯಾ ಪ್ರಯಚ್ಛತಿ ಭಕ್ತಿ ಉಪಹೃತಂ ಅಶ್ನಾಮಿ ಪ್ರೇತಾತ್ಮನಃ. ಇಂತಹ ಒಂದು ಮನಸ್ಸಿನ ಶುದ್ಧಿಯಿಂದ ಅವನು ಕೊಟ್ಟಿರೋದು, ಸಮರ್ಪಣೆ ಮಾಡಿರೋದು ತಥಾವಿಧ ಭಕ್ತಿ ಉಪಹೃತಂ, ಅದನ್ನ ನಾನು ಅತ್ಯಂತ ಪ್ರೀತಿಯಿಂದ ಸ್ವೀಕಾರ ಮಾಡ್ತೇನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಭಕ್ತಿ ಉಪಹೃತಂ ಅನ್ನೋದಕ್ಕೆ ಅಲ್ಲಿ ಬಹಳ ತಥಾ ಹಿ ಸ್ವಯಮೇವಾಹ ಅಣ್ವಪ್ಯುಪಹೃತಂ ಭಕ್ತೈ ಪ್ರೇಮ್ನ ಭೂರ್ಯೇವ ಮೇ ಭವೇತೆ ಮಮ ಭೋಗಾಯ ಜಾಯತೆ. ಎರಡು ಪಾಠಾಂತರ. ಭೂರ್ಯಪಿ ಅಭಕ್ತ ಉಪಹೃತಂ ನಮೇ ಭೋಗಾಯ ಜಾಯತೆ ಅಥವಾ ತೋಷಾಯ ಜಾಯತೆ. ಭಾಗವತದಲ್ಲಿ ಹೇಳುವಾಗ ಅಣು ಅಪಿ ಉಪಹೃತಂ, ಏನೋ ಅಲ್ಪ ಪರಿಮಾಣ, ಅತ್ಯಂತ ಸ್ವಲ್ಪ ಒಂದು ಪರಿಮಾಣ, ಸ್ವಲ್ಪ ಒಂದು ಕೊಟ್ಟರೂ ಸಾಕು. ಭಕ್ತೈ ಮಮ ಭೋಗಾಯ ಜಾಯತೆ ಅಥವಾ ಪ್ರೇಮ್ನ ಭೂರ್ಯೇವ ಮೇ ಭಯತೆ. ಪ್ರೀತಿಯಿಂದ ಕೊಟ್ಟರೆ ಅತ್ಯಧಿಕವಾಗುತ್ತೆ ಅದು ನನಗೆ. ಅತ್ಯಂತ ಅಧಿಕವಾಗಿ ಕೊಟ್ಟರು ಕೂಡ ಭೂರಿ ಅಪಿ ಭಕ್ತಿ ಭಕ್ತಿ ಭಕ್ತೋಪಹೃತಂ, ಅವನಿಗೆ ಭಕ್ತಿಯಿಂದ ಇಲ್ಲದೆ ಮಾಡುವಂತಹದ್ದು. ಭೂರ್ಯಪಿ ಅಭಕ್ತೋಪಹೃತಂ ಭೂರ್ಯಪಿ ಅಭಕ್ತೋಪಹೃತಂ, ಭಕ್ತಿ ಇಲ್ಲದೆ ಕೊಡುವಂಥದ್ದು, ಕೊಟ್ಟಿರುವಂತಹದ್ದು ಅತ್ಯಧಿಕವಾದ ಪದಾರ್ಥವಾಗಿರಬಹುದು. ನಮೇ ತೋಷಾಯ ಜಾಯತೆ ಅಥವಾ ಭೋಗಾಯ, ನನಗೆ ಅದು ಸಂತೋಷವನ್ನು ಉಂಟು ಮಾಡೋದಿಲ್ಲ ಅನ್ನೋದನ್ನ. ಫಲಾಭಿಲಾಷಿಣಾಮಪಿ ಕಾಚಿತ್ ಭಕ್ತಿ ಅಸ್ತಿ ತದ್ವಿಸಾಸಾಯ. ಫಲವನ್ನು ಪಡೆದುಕೊಂಡು ಮಾಡುವವರಿಗೂ ಭಕ್ತಿ ಇದೆ. ಅವರು ಭಕ್ತಿ ಯೋಗಿಗಳು ಭಕ್ತಿಯನ್ನು ಮಾಡ್ತಾರೆ, ಪರಮಾತ್ಮನಲ್ಲೇ ಮಾಡಬಹುದು, ದೇವತೆಗಳಲ್ಲಿ ಮಾಡಬಹುದು. ಭಕ್ತಿ ಇದೆಯಲ್ಲ, ಅವರಿಗೂ ಯಾವುದೋ ಒಂದು ಭಕ್ತಿ ಇದೆ ಸ್ವಲ್ಪ ಅಂತ ಹೇಳಿದ್ರೆ, ಇಲ್ಲಿ ತಥಾವಿಧ ಭಕ್ತಿ ಉಪಹೃತಂ ಅಂತ ಹೇಳಿದಾಗ ಈ ರೀತಿ ಅವನು ಸಮರ್ಪಣೆ ಮಾಡುವುದೇ ಪ್ರಯೋಜನ ಅನ್ನುವ ಶುದ್ಧಿ ಮನಸ್ಸನ್ನು ಉಳ್ಳವನು ಆ ರೀತಿ ಭಕ್ತಿಯ ಉಪಹೃತಂ ಅನ್ನೋದನ್ನ ಹೇಳ್ತಿದ್ದಾರೆ. ಮಿಕ್ಕಿದವರೆಲ್ಲವರಿಂದಲೂ ವ್ಯವಚ್ಛೇದ ಅದನ್ನು ಬೇರ್ಪಡಿಸ್ತಾ ಇದ್ದಾರೆ. ಇದನ್ನ ಪತ್ರಾದಿ ಕ್ಷುದ್ರದವ್ಯ ಪರಿಗ್ರಹ ಪರಿಪಂಥಿನಃ ಪ್ರಕಾರಾಹ ಅಹಂಶಯತ್ವೇನ ವಿವಕ್ಷಿತಾ. ನಾವು ಸಮರ್ಪಣೆ ಮಾಡುವುದು ಏನು, ಸಾಮಾನ್ಯವಾದ ಒಂದು ಪತ್ರವೋ, ಒಂದು ಪುಷ್ಪವೋ, ಒಂದು ಫಲವೋ, ಒಂದು ಧರಣಿ ತೀರ್ಥವೋ, ಅದನ್ನು ಸ್ವೀಕಾರ ಮಾಡುವುದಕ್ಕೆ ನೇರ ವಿರುದ್ಧವಾದದ್ದು. ಪರಿಪಂಥಿ ಅಂದರೆ ಶತ್ರು, ವಿರೋಧ ಅಂತ ಅರ್ಥ ಬರುತ್ತೆ. ಅದಕ್ಕೆ ಪರಿಗ್ರಹ ಪರಿಪಂಥಿನಃ, ಅದನ್ನು ಸ್ವೀಕಾರ ಮಾಡುವುದಕ್ಕೆ ನೇರ ವಿರುದ್ಧವಾದ ಪರಮಾತ್ಮನ ಒಂದು ಸ್ವರೂಪ. ನಾವು ಕೊಟ್ಟಿರೋದು ಒಂದು ಪತ್ರ, ಅವನು ಯಾರು ಅಂದರೆ ಸರ್ವೇಶ್ವರನಾದವನು. ನಾವು ಸಮರ್ಪಣೆ ಮಾಡುವುದು ಪತ್ರ ಪುಷ್ಪ ಎಷ್ಟೋ ಅಲ್ಪವಾದದ್ದು, ಆದರೆ ಅವನ ಒಂದು ಸ್ವಭಾವವೇನು ಅಂದರೆ ಸರ್ವೇಶ್ವರ. ನಿಖಿಲ ಜಗದುದಯ ವಿಭವಲಯ ಲೀಲಃ ಅವಾಪ್ತ ಸಮಸ್ತ ಕಾಮಃ ಸತ್ಯ ಸಂಕಲ್ಪ ಅನವಧಿಕಾಶಯ ಅಸಂಖ್ಯೇಯ ಕಲ್ಯಾಣ ಗುಣಗಣ ಸ್ವಾಭಾವಿಕ ಅನವಧಿಕಾತಿಶಯ ಆನಂದ ಅನುಭವೇ ವರ್ತಮಾನೋಪಿ. ತನ್ನ ಒಂದು ನಿರತಿಶಯವಾದ ಆನಂದದಲ್ಲಿರುವವನಿಗೆ ಈ ಕ್ಷುದ್ರವಾದ ಇದರಿಂದ ಇನ್ನೇನಷ್ಟು ಆನಂದ ಬರೋಕ್ಕೆ ಸಾಧ್ಯವೇ? ಅದು ಅದಕ್ಕೂ ಕಾಂಟ್ರಾಸ್ಟ್. ಎಷ್ಟು ಅವನ ಸ್ವರೂಪ ಹೇಗಿದೆ, ನಾವು ಸಮರ್ಪಣೆ ಮಾಡುವುದು ಹೇಗಿದೆ. ಅದರ ಭಕ್ತಿಗೆ ಅಷ್ಟು ದೊಡ್ಡ ಸ್ಥಾನ. ಭಕ್ತಿಯೇ ಅಲ್ಲಿ ಅದೆಲ್ಲವನ್ನು ಮೀರಿಸುತ್ತೆ ಅಂತ ಹೇಳಿದ್ರು. ಹಾಗೆ ಅಪಿಶಬ್ದ ಪ್ರತ್ಯೇಕ ಅನ್ವೇತವ್ಯ. ಇಲ್ಲಿ ಹೇಳುವಾಗ ಅಹಂ ಹೇಳುವಾಗ ಸರ್ವೇಶ್ವರ ವರ್ತಮಾನ ಅಪಿ ಅನ್ನೋದು ಅಹಂ ಸರ್ವೇಶ್ವರೋಪಿ ನಿಖಿಲ ಜಗದುದಯ ವಿಭವ ಲಯಲೀಲೋಪಿ ಅವಾಪ್ತ ಸಮಸ್ತ ಕಾಮ ಅಪಿ ಸತ್ಯ ಸಂಕಲ್ಪೋಪಿ. ಹೀಗೆ ಒಂದೊಂದಕ್ಕೂ ಹೀಗಿದ್ರು ಇಂತಹ ಸ್ವಭಾವವಿದ್ರೂ ಕೂಡ ಅಲ್ಪವಾದ ಇದನ್ನ ಅವನ ಭಕ್ತಿ ಅನ್ನೋದು ಇದೆಲ್ಲಕ್ಕಿಂತ ಹೆಚ್ಚಾಗಿದೆ ಅಂತ ಹೇಳ್ತಾನೆ ಪರಮಾತ್ಮ. ಯಥಾ ಇಂದ್ರಾದಯ ಸ್ವಶಕ್ತಿ ವೃದ್ಧೇ ಹವಿರಾದಿಕಂ ಗೃಹಂತಿ ನಹಿ ತಥಾ ಅಹಂ. ಇದನ್ನೆಲ್ಲ ಹೇಗೆ ಅಂದರೆ ತಮ್ಮ ಶಕ್ತಿಯನ್ನು ವರ್ಧಿಸಿಕೊಳ್ಳೋಕ್ಕೋಸ್ಕರ ಹವಿಸ್ಸುಗಳನ್ನು ಸ್ವೀಕಾರ ಮಾಡ್ತಾರೆ. ಅವರಿಗೆ ಅದುವೇ ಊಟ. ಇಂದ್ರಾದಿಗಳಿಗೆ ನಾವು ಕೊಡುವ ಆಹಾರ, ನಾವು ಕೊಡುವ ಹವಿಸ್ಸೇ ಅವರಿಗೆ ಆಹಾರವಾಗುತ್ತೆ. ಆದ್ದರಿಂದ ತಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಆರಾಧಿಸಲ್ಪಡ್ತಾರೆ, ಅವರು ಸ್ವೀಕಾರ ಮಾಡ್ತಾರೆ. ಪರಮಾತ್ಮ ಹಾಗಲ್ಲ. ಸರ್ವ ಗೋಚರ ಸದಾತನ ನಿಯಮನ ಶಕ್ತಿಶಾಲಿತ್ವಾತ್. ಎಲ್ಲವೂ ಅವನಿಗೆ ಎಲ್ಲರನ್ನೂ ನಿಯಮನ ಮಾಡುವ ಶಕ್ತಿ ಇದೆ ಅವನಿಗೆ ಎಲ್ಲ ಕಾಲದಲ್ಲಿಯೂ. ಅವನು ಸರ್ವೇಶ್ವರನಾದವನು. ನಿಖಿಲ ಜಗದುದಯ ವಿಭವ ಲಯಲೀಲಃ.
ನಹಿ ಮಲ್ಲೀಲೋಪಕರಣಾತ್ ಬಹಿರ್ಭೂತಂ ಪತ್ರಾದಿಕಂ ಮಹ್ಯಂ ದೀಯತೆ. ಅದಕ್ಕಿಂತ ಅವನ ಒಂದು ಲೀಲೆಗೆ ಹೊರಗಿನ ಪದಾರ್ಥ ಕೊಡ್ತಾ ಇಲ್ಲ ಅವನಿಗೆ. ಇವನಿಗೆ ಅತ್ಯಂತ ಪ್ರೀತಿ ಬರಬೇಕಾದ್ರೆ, ಪ್ರೀತಿ ಉಂಟಾಗಬೇಕಾದ್ರೆ ಅವನಲ್ಲಿ ಇಲ್ಲದೇ ಇರೋ ಒಂದು ಪದಾರ್ಥ ಕೊಟ್ಟರೆ ಅವನಿಗೆ ಸಂತೋಷ ಬರ್ಬೋದು. ಆದರೆ ಇವನ ಲೀಲೆಗೆ ಹೊರಗಾದ ಪದಾರ್ಥವೇ ಇಲ್ಲವಲ್ಲ ಇವನಿಗೆ. ನಿಖಿಲ ಜಗದುದಯ ವಿಭವ ಲಯ ಲೀಲಾ, ಇವನ ವಿಭೂತಿಗೆ ಹೊರಗಾದ ಒಂದು ಪದಾರ್ಥವೂ ಇಲ್ಲವಲ್ಲ. ಆ ರೀತಿ ಕೊಡ್ತಾ ಇಲ್ಲ ಅವನು ಭಕ್ತ. ಅವಾಪ್ತ ಸಮಸ್ತ ಕಾಮ ನಹಿಮೇ ಅನವಾಪ್ತಂ ಅವಾಪ್ತವ್ಯಮಸ್ತಿ. ಪಡೆದುಕೊಳ್ಳದೇ ಇರೋದು ಯಾವುದೋ ಪಡೆದುಕೊಳ್ಬೇಕು ಅನ್ನೋದು ಯಾವುದೂ ಇಲ್ಲ. ಆದರೂ ಆ ದೃಷ್ಟಿಯಿಂದ ಸ್ವೀಕಾರ ಮಾಡ್ತೇನೆ. ಸತ್ಯಸಂಕಲ್ಪ ಸತ್ಯಸಂಕಲ್ಪ ನಹಿ ಮಮ ಅಶಕ್ಯಂ ಕಿಂಚಿತ್ ಅನ್ಯೇನ ಉಪಹೃತಂ ಸ್ವೀಕ್ರಿಯತೆ. ನನ್ನಿಂದ ಸ್ವೀಕಾರ ಮಾಡೋಕ್ಕೆ ಸಾಧ್ಯವಿಲ್ಲವೇ? ನಾನು ಆಸೆ ಪಟ್ಟರೆ ಪಡೆದುಕೊಳ್ಳೋಕ್ಕಾಗೋದಿಲ್ವೇ? ಪಡೆದುಕೊಳ್ಬಹುದು. ನಾನು ಸ್ವೀಕಾರ ಮಾಡೋಕ್ಕೆ ಶಕ್ತಿ ಇಲ್ಲದ ಯಾವುದೋ ಒಂದು ಪದಾರ್ಥ ಇವು ಕೊಡ್ತಾ ಇಲ್ಲವಲ್ಲ ಭಕ್ತ. ಅವನು ಕೊಡ್ತಿರೋದೆಲ್ಲ ನನ್ನ ವಿಭೂತಿಯಲ್ಲಿರೋದೇ. ನಾನು ಬೇಕಾದರೆ ಸಂಕಲ್ಪದಿಂದಲೇ ಎಲ್ಲ ಪಡೆದುಕೊಳ್ಬಹುದು. ಅಂತಹ ನಾನು ಇದನ್ನ ಅಷ್ಟು ಒಂದು ಪ್ರೀತಿಯಿಂದ ಸ್ವೀಕಾರ ಮಾಡ್ತೀನಿ. ಅನವಧಿಕಾತಿಶಯ ಆನಂದ ಸ್ವಾಭಾವಿಕ ಸ್ವಾನುಭವ ಆನಂದೇ ವರ್ತಮಾನೋಪಿ ಅಂತ ಹೇಳಿದ್ರು. ಗುಣತಃ ಸ್ವರೂಪತಶ್ಚ ನಿರತಿಶಯ ಆನಂದ ತೃಪ್ತಸ್ಯ ಮೇ ಕಿಯದಿದಂ ಪತ್ರಾಧಿಕಂ ತಾತ್ಪರ್ಯಂ. ನಿರತಿಶಯವಾದ ಆನಂದದಲ್ಲಿ ಗುಣತಃ ಸ್ವರೂಪತಃ ಬೃಹತ್ ಆದವನು ಪರಮಾತ್ಮ. ಬ್ರಹ್ಮಶಬ್ದದಲ್ಲಿ ಹೇಳುವಾಗ ಸ್ವರೂಪತಃ ಗುಣತಃ ಬೃಹತ್ ಆದವನು. ಅಂತಹ ಪರಮಾತ್ಮನು ತನ್ನ ಆನಂದದಲ್ಲಿರುವಾಗ ಇದರಿಂದ ಏನು ಅದರಿಂದ ಆನಂದ ಹೆಚ್ಚಾಗಕ್ಕೆ ಸಾಧ್ಯ ಅವನಿಗೆ? ಅದಕ್ಕೆ ಮೇಲೆ ಆನಂದವೇ ಇಲ್ಲವಲ್ಲ. ಇದು ಸ್ವಾಭಾವಿಕ ಅನ್ನೋದ್ರಿಂದ ಹೇತು ನೈರಪೇಕ್ಷ, ಇನ್ನೊಂದು ಕಾರಣದಿಂದ ಅವನಿಗೆ ಬಂದಿಲ್ಲ, ಸ್ವಾಭಾವಿಕವಾಗಿರುವಂತಹದ್ದು. ವರ್ತಮಾನ ಶಬ್ದೇನ ಅನಿವಾರ್ಯತ್ವಂ ವಿನಿ ಅನಿವರ್ತ್ಯತ್ವಂ ವಿವಕ್ಷಿತಂ. ಶಬ್ದದಿಂದ ವರ್ತಮಾನ ಅಂದರೆ ಯಾರೂ ಅದನ್ನು ನಿವೃತ್ತಿ ಮಾಡೋಕ್ಕಾಗೋದಿಲ್ಲ. ಅವನು ಯಾವಾಗಲೂ ಅವನ ಆನಂದದಲ್ಲಿ ಅನುಭವಿಸ್ತಾ ಇದ್ದಾನೆ. ನಿವೃತ್ತಿ ಮಾಡೋದಕ್ಕೆ ಯಾರ ಕೈಲೂ ಸಾಧ್ಯವಿಲ್ಲ. ಪರಿಪೂರ್ಣೋಪಿ ಭಗವಾನ್ ಭಕ್ತೈ ಯತ್ಕಿಂಚಿದೀರಿತಂ ಸಾಪೇಕ್ಷವತ್ ತದಾದತ್ತೆ ತೇನ ಪ್ರೀತಃ ದದಾತಿ ಅಲಂ. ಅವನಿಗೆ ಬಹಳ ಅಪೇಕ್ಷೆ ಇದೆ ಇದ್ರದ್ದು ಅನ್ನೋ ಹಾಗೆ ಸ್ವೀಕಾರ ಮಾಡ್ತಾನಂತೆ ಅವನು. ತೇನ ಪ್ರೀತಃ ದದಾತಿ ಅಲಂ. ಅಷ್ಟೇ, ಆ ಪ್ರೀತಿಯೇ ಸಾಕು ಅವನಿಗೆ. ಪರಿಪೂರ್ಣನಾಗಿದ್ದರೂ ಕೂಡ ಭಕ್ತರಿಂದ ಎಷ್ಟು ಅಲ್ಪವಾದ ಒಂದು ಸಮರ್ಪಣೆ ಮಾಡಲ್ಪಟ್ಟರು ಕೂಡ ಸಾಪೇಕ್ಷವತ್ ಅಂತ ಹೇಳಿದ. ಇದರ ಅಪೇಕ್ಷೆ ನನಗಿತ್ತು, ಇದು ನನಗೆ ಸಿಕ್ಕಿರಲಿಲ್ಲ ಇಷ್ಟು ದಿನ, ಇವಾಗ ಸಿಕ್ಕಿದೆ ಅಂತ ಯಾರು ಆಸೆ ಪಡ್ತಾರೋ ಆ ರೀತಿ ಅಪೇಕ್ಷೆ ಪಟ್ಟವನಂತೆ ಅದನ್ನು ಸ್ವೀಕಾರ ಮಾಡ್ತಾನೆ. ಅದರಿಂದ ಪ್ರೀತಿಯಾಗಿ ಅದರಿಂದಲೇ ಅವನು ಎಲ್ಲವನ್ನು ಫಲವನ್ನು ಕೊಡ್ತಾನೆ ಅಂತ. ಇತ್ಯಸ್ಯ ಅರ್ಥಮಃ ಮನೋರಥಪಥ ದೂರವರ್ತಿ. ಮನಸ್ಸಿಗೆ ಎಟಕಲಾರದ ಒಂದು ಪ್ರೀತಿಯಾದ ಪದಾರ್ಥ ಸಿಕ್ಕಿಬಿಟ್ರೆ ಎಷ್ಟು ಸಂತೋಷವೋ ಹಾಗೆ ಅಶ್ನಾಮಿ ಇತಿ ಉಪಭೋಗ ಮಾತ್ರ ಲಕ್ಷಣ. ಏನ ನಿವೇದ್ಯಾಭಾವೇ ಪತ್ರಾಧಿಕಮಪಿ ನಿವೇದ್ಯಂ ಸ್ಯಾದಿತಿ ವ್ಯಜ್ಯತೆ. ಬೇರೆ ಏನು ಇಲ್ಲದೆ ಹೋದ್ರೆ ಅಶ್ನಾಮಿ ಅಂತ ಹೇಳಿದ್ರೆ ತಿನ್ನೋ ಪದಾರ್ಥಗಳು. ಅನ್ನಮೋ ಅಂತಿದೆಯಲ್ಲ, ಯಾವುದು ಭಾರತದ ಮೋಕ್ಷಾಧಿಕರಣ ಏನದು? ಭಾರತ ಮೋಕ್ಷ ಪರ್ವ ಮಹಾಭಾರತದ ಮೋಕ್ಷ ಪರ್ವ. ಆದ್ರಿಂದ ಇಲ್ಲಿ ನಿವೇದನ ಮಾಡುವುದಕ್ಕೆ ಅನ್ನ ಮೊದಲಾದದ್ದು. ಇಲ್ಲಿ ಅಶ್ನಾಮಿ ಅಂದ್ರೆ ತಿನ್ನುವುದು ಅನ್ನೋ ಅರ್ಥ, ತಿನ್ನಲ್ಪಡುವ ಪದಾರ್ಥ ಅಂತ ಅರ್ಥ. ಹಾಗೆ ನಿವೇದ್ಯ ಅಭಾವೇ, ನಿವೇದನ ಮಾಡೋಕ್ಕೆ ಆ ರೀತಿ ಆಹಾರ ಪದಾರ್ಥಗಳು ಇಲ್ಲದೆ ಹೋದ್ರು ಪತ್ರಾಧಿಕಮಪಿ ನಿವೇದ್ಯಂ ಸ್ಯಾತ್. ಒಂದು ಎಲೆ ಅವನಿಗೆ ನಿವೇದನೆ ಆಗಿಬಿಡುತ್ತೆ ಅವನಿಗೆ ಅಂತ ಅರ್ಥ. ಫಲಾಂತರಾರ್ಥಿ ಜನ ಸಮರ್ಪಿತಾನಾಂ ತತ್ಸರ್ವಂ ದೇವದೇವಸ್ಯ ಚರಣವು ಉಪತಿಷ್ಠತೆ. ಇದೆಲ್ಲ ಭಾರತ ಮೋಕ್ಷಪುರದಲ್ಲಿ ಬರುವಂತಹದ್ದು. ಫಲಾಂತರಾರ್ಥಿನಿ, ಬೇರೆ ಫಲಗಳನ್ನು ಆಸೆಪಡಿಸಿ ಅವರಿಗೆ ಮಾಡಿದ್ದು ಕೂಡ ಎಲ್ಲವೂ ಕೂಡ ಅದನ್ನು ಕೂಡ ದೇವದೇವಸ್ಯ ಚರಣವು ಉಪತಿಷ್ಠತೆ. ಅವನ ಇದರಲ್ಲಿ ಎಲ್ಲವೂ ಸ್ವೀಕಾರ ಮಾಡ್ತಾನೆ ಅಂತ ಹೇಳಿದೆ. ಭಗವತ್ಪಾದ ಉಪಸರ್ಪಣಂ ಮುಕ್ತ ಹೇಳಿದ್ರೆ ಎಲ್ಲ ಅವನ ಚರಣಾರವಿಂದದಲ್ಲಿ ಹೋಗಿ ಸೇರ್ಕೊಳ್ಳುತ್ತಂತೆ. ಬೇರೆ ಫಲಕ್ಕೋಸ್ಕರ ಅವರು ಸಮರ್ಪಣೆ ಮಾಡಿದ್ದು ಎಲ್ಲಿ ಹೋಗಿ ಪರ್ಯವಸಾನಕ್ಕೆ ಎಲ್ಲಿ ಹೋಗಿ ಸೇರುತ್ತೆ ಅಂದರೆ ಪರಮಾತ್ಮನ ತಿರುವಡಿಗಳಿಗೆ ಹೋಗಿ ಸೇರುತ್ತೆ ಅನ್ನೋದು ಇಲ್ಲಿ. ಭಗವತ್ಪಾದ ಉಪಸರ್ಪಣ ಮುಕ್ತ, ಅವನ ಪಾದಗಳಲ್ಲಿ ಹೋಗಿ ಸೇರುತ್ತೆ. ಪರಮೈಕಾಂತಿ ಜನದತ್ತಾನ ಭಗವತ ಅತ್ಯಾದರೇಣ ಶಿರಸಾ ಪ್ರತಿಗ್ರಹ. ಮಿಕ್ಕಿದೆಲ್ಲ ಅವನ ತಿರುವಡಿಗೆ ಹೋದರೆ ಇವನು ಶಿರಸಿನಲ್ಲಿ ಧರಿಸ್ತಾನೆ, ಭಕ್ತರು ಕೊಟ್ಟಿದ್ದು ಅಂತ ಹೇಳ್ತಾರೆ. ಮೋಕ್ಷ ಧರ್ಮೇ ಅಭೀತಃ ಇತ್ಯಹ ಯಥೋಕ್ತಂ ಇತಿ. ಇದು ಬೇರೆ ಫಲಗಳಿಗೋಸ್ಕರ ಸಮರ್ಪಣೆ ಮಾಡುವವರ ವಿಷಯ.
ಮೋಕ್ಷಧರ್ಮ ಹೇಳೋದು ತತ್ಸರ್ವಂ ದೇವದೇವಸ್ಯ ಚರಣೋಪತಿಷ್ಠತೆ ಅಂತ ಹೇಳಿರೋದು ಬೇರೆ ಫಲಗಳನ್ನು ಆಶಿಸಿ ಸಮರ್ಪಣೆ ಮಾಡುವವರ ವಿಷಯ ಅಲ್ಲಿ ಭಾರತದ ಮೋಕ್ಷ ಪರ್ವದಲ್ಲಿ ಅದು ಅವನ ತಿರುವಡಿಗಳಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ ಅಂತ ಹೇಳಲ್ಪಟ್ಟಿದೆ. ಹೇಗೆ ಅಂತ ಹೇಳಿದ್ರೆ ಅವನು ಶಿರಸ್ಸಿನಲ್ಲಿ ಧರಿಸ್ತಾನೆ ಅಂತ ಹೇಳೋದು. ಅದನ್ನ ಯಾ ಕ್ರಿಯಾ ಸಂಪ್ರಯುಕ್ತ ಸ್ಯು ತತ್ಸರ್ವಂ ಶಿರಸಾ ದೇವ ಪ್ರತಿಗೃಹಾತಿ ವೈ ಸ್ವಯಂ, ತಾನೇ ಅದನ್ನ ಶಿರಸಾ ಪ್ರತಿಗ್ರಹ ಮಾಡ್ತಾನೆ ಅನ್ನೋದನ್ನ ಅತ್ಯಾದರೇಣ ಶಿರಸಾ ಪ್ರತಿಗ್ರಹ ಮೋಕ್ಷ ಧರ್ಮೇ ಅಭೀತ, ಅದನ್ನ ಭಾರತ ಮೋಕ್ಷ ಧರ್ಮದಲ್ಲಿ ಇದೆ ಅಂತ ಹೇಳ್ತಾರೆ. ಅದರಲ್ಲಿ ಶಾಂತಿ ಪರ್ವದಲ್ಲಿ ಬರುತ್ತೆ ಮೋಕ್ಷ ಧರ್ಮ ಅನ್ನುವ ಒಂದು ಪ್ರಕರಣ, ಅದು ಭಾರತದ ಶಾಂತಿ ಪರ್ವದಲ್ಲಿ ಬರುವಂತಹದ್ದು. ಅದನ್ನ ಪರಮಾತ್ಮನ ಒಂದು ಭಕ್ತಿಗೆ ಎಂತಹ ಸ್ಥಾನ ಕೊಟ್ಟಿದ್ದಾನೆ ಅನ್ನೋದನ್ನ ಅದ್ಭುತವಾಗಿ ಇಲ್ಲಿ ನಿರೂಪಣೆ ಮಾಡ್ತಾರೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯಾ ಪ್ರಯಚ್ಛತಿ, ಭಕ್ತಿಗೆ ಅಲ್ಲಿ ಪ್ರಧಾನವಾದ ಸ್ಥಾನ. ಅದನ್ನ ಅಷ್ಟು ಪ್ರೀತಿಯಿಂದ ನಾನು ಸ್ವೀಕಾರ ಮಾಡ್ತೀನಿ. ಪರಮಾತ್ಮನ ಸ್ವರೂಪವೇನು, ಇವರು ಸಮರ್ಪಣೆ ಮಾಡಿರುವ ಪದಾರ್ಥವೇ ಎಷ್ಟು ಅಲ್ಪವಾದದ್ದು, ಆದರೆ ಅವನ ಸ್ವರೂಪ ಅದಕ್ಕೆ ನೇರವಾಗಿ ಅತ್ಯಧಿಕವಾದದ್ದು, ನಿರತಿಶಯವಾದದ್ದು. ಆದರೂ ಕೂಡ ಅದನ್ನ ಶಿರಸ ಧಾರಿಸ್ತಾನೆ, ಪರಮಾತ್ಮ ಧರಿಸ್ತಾನೆ ಅಂತ ಹೇಳಿ ಆ ಭಕ್ತಿಗೆ ಅಂತಹ ಒಂದು ಸ್ಥಾನವನ್ನು ಕೊಡ್ತಾನೆ. ಯಸ್ಮಾತ್ ಜ್ಞಾನಿನಾಂ ಮಹಾತ್ಮನಾಂ ವಾಂಗ್ಮನಸ ಅಗೋಚರೋಯಂ ವಿಶೇಷ, ವಾಕಿನಲ್ಲೂ ಮನಸ್ಸಲ್ಲೂ ಹೇಳಕ್ಕೆ ಸಾಧ್ಯವಿಲ್ಲ ಮಹಾತ್ಮರುಗಳ ಒಂದು ವಿಶೇಷ. ಜ್ಞಾನಿಗಳ ವಿಶೇಷವಾಗಲಿ ಮಹಾತ್ಮರುಗಳ ವಿಶೇಷವೋ ವಾಕಿಗೂ ಮನಸ್ಸಿಗೂ ತಿಳಿಯಲಾರದಂತಹ ವಿಶೇಷವಿದೆ. ಪರಮಾತ್ಮನೇ ಆ ರೀತಿಯಾಗಿ ಅದನ್ನು ಸ್ವೀಕಾರ ಮಾಡ್ತಾನೆ ಅಂದರೆ ತಸ್ಮಾತ್ ತ್ವಂಚ ಜ್ಞಾನಿ ಭೂತ್ವ, ಇಲ್ಲಿ ಕೃಷ್ಣನು ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಅರ್ಜುನನ ಮೂಲಕ ಎಲ್ಲರಿಗೂ ನೀನೋ ಜ್ಞಾನಿಯಾಗಿ ಉಕ್ತ ಲಕ್ಷಣ ಭಕ್ತಿಭಾರ ಅವನಮಿತ ಆತ್ಮಾತ್ಮೀಯ, ಭಕ್ತಿಭಾರದಿಂದ ಅವನಮಿತ. ದೊಡ್ಡ ಮೂಟೆಯನ್ನು ಹೊತ್ಕೊಂಡ್ರೆ ನಮ್ಮ ತಲೆ ಕೆಳಗಡೆ ಬಗ್ಗಿಬಿಡುತ್ತಲ್ಲ, ಭಕ್ತಿಯೇ ತಲೆ ಬಗ್ಗಿಸ್ಬಿಡುತ್ತಂತೆ. ಅವಳು ಭಕ್ತಿಯ ಭಾರವೇ ತಲೆ ಬಗ್ಗಿಸ್ಬಿಡುತ್ತೆ. ಆ ರೀತಿ ಆತ್ಮಾತ್ಮೀಯ, ನೀನು ನಿನ್ನಕ್ಕೆ ಸೇರಿದು ಎಲ್ಲವನ್ನು ಕೂಡ ಕೀರ್ತನ ಯತನ ಅರ್ಚನ ಪ್ರಣಾಮಾದಿಕಂ ಸತತಂ ಕುರ್ವಾಣ, ಪರಮಾತ್ಮನ ಕೀರ್ತನ ಯತನ ಇದೆಲ್ಲವೂ ಕೂಡ ಅರ್ಚನಾ ಪ್ರಣಾಮ ಇವುಗಳನ್ನೆಲ್ಲ ಸತತವಾಗಿ ಮಾಡುವವನಾಗಿ. ಲೌಕಿಕಂ ವೈದಿಕಂ ಚ, ಇದು ಬಹಳ ಪ್ರಧಾನವಾದದ್ದು. ಈಗ ಎಲ್ಲ ಕಾಲದಲ್ಲಿಯೂ ಇದು ನಮಗೆ ಬೇಕಾದದ್ದು. ಲೌಕಿಕವಾದ ಕರ್ಮವಾಗಲಿ ವೈದಿಕವಾದ ಕರ್ಮವಾಗಲಿ ನಿತ್ಯ ನೈಮಿತ್ತಿಕಂ ಕರ್ಮ ಚ ಇತ್ತಂ ಕುರು, ನಿತ್ಯ ನೈಮಿತ್ತಿಕ ಕರ್ಮಗಳು, ಲೌಕಿಕವಾದದ್ದು ವೈದಿಕವಾದದ್ದು ನಿತ್ಯ ನೈಮಿತ್ತಿಕ ಕರ್ಮಗಳು ಎಲ್ಲ ಶಾಸ್ತ್ರೀಯವಾದದ್ದೇ. ಅದಕ್ಕೆ ಬೇಕಾದಂತಹ ಉಪಾದಾನ ಮೊದಲಾದದ್ದು ಬೇಕಾದ ಭಗವದ್ ಆರಾಧನೆಗೆ ಬೇಕಾದ ಪದಾರ್ಥಗಳನ್ನು ಸಂಪಾದಿಸಿಕೊಂಡು ಬರೋದು, ಇದೆಲ್ಲ ಕೂಡ ಲೌಕಿಕವಾದ ಕರ್ಮಗಳು. ಅದರಿಂದ ವೈದಿಕವಾದ ಕರ್ಮವನ್ನು ನಿತ್ಯ ನೈಮಿತ್ತಿಕ ಕರ್ಮಗಳನ್ನ ಈ ರೀತಿ ಮಾಡು. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ ಕುರುಷ್ವ ಮದರ್ಪಣಂ, ಎಲ್ಲವನ್ನು ನನಗೆ ಅರ್ಪಣೆ ಮಾಡಿಬಿಡು. ಅದರಲ್ಲಿ ಮದರ್ಪಣಂ ತತ್ ಕುರುಷ್ವ, ಏನೇನು ಮಾಡ್ತೀಯೋ ಏನೇನು ತಿಂತೀಯೋ, ಯಾವುದಾವುದು ಹೋಮ ಮಾಡ್ತೀಯೋ, ಯಾವುದನ್ನು ದಾನ ಮಾಡ್ತೀಯೋ, ತಪಸ್ಸನ್ನು ಮಾಡ್ತೀಯೋ, ಇದೆಲ್ಲವೂ ಕೂಡ ಇಲ್ಲಿ ಹೇಳಿರೋದು ಶಾಸ್ತ್ರೀಯವಾದ ವಿಷಯ. ಅದನ್ನು ಭಾಷಿಕರು ಸ್ಪಷ್ಟಪಡಿಸ್ತಾರೆ. ಎಲ್ಲವೂ ಶಾಸ್ತ್ರೀಯವಾದ ವಿಷಯಗಳು. ಶಾಸ್ತ್ರಕ್ಕೆ ಹೊರಗಡೆ ಆದದ್ದೆಲ್ಲ ಮಾಡಿಬಿಟ್ಟು ಭಗವದರ್ಪಣ ಅಂತ ಹೇಳೋಕ್ಕಾಗೋದಿಲ್ಲ. ಶಾಸ್ತ್ರದಲ್ಲಿ ಹೇಳಿರೋದು ಮಾತ್ರವೇ ಇಲ್ಲಿ ವಿಷಯ ಗೀತೆಯಲ್ಲಿ. ಆದ್ದರಿಂದ ಇಲ್ಲಿ ಹೇಳಿರೋದು ಅಶ್ನಾಸಿ ಜುಹೋಷಿ ದದಾಸಿ ತಪಸ್ಯಸಿ ಎಲ್ಲ ಶಾಸ್ತ್ರೀಯವಾದ ವಿಷಯಗಳು. ಅದರೆಲ್ಲವನ್ನು ನನಗೆ ಸಮರ್ಪಣೆ ಮಾಡು ಅಂದರೆ ಅದರಲ್ಲೆಲ್ಲ ಕರ್ತೃತ್ವವು ಮೊದಲಾದದ್ದೆಲ್ಲವನ್ನು ನನಗೆ ಸಮರ್ಪಣೆ ಮಾಡುವಂತ ಅರ್ಥ. ಯತ್ ದೇಹಯಾತ್ರಾ ಶೇಷಭೂತಂ ಲೌಕಿಕಂ ಕರ್ಮ ಕರೋಷಿ, ದೇಹಯಾತ್ರೆಗೆ ಶೇಷಭೂತವಾದ ಲೌಕಿಕ ಕರ್ಮಗಳು, ಲೌಕಿಕ ಕರ್ಮಗಳೆಲ್ಲ ದೇಹಯಾತ್ರೆಗೆ ಶೇಷವಾದ ಲೌಕಿಕ ಕರ್ಮಗಳಾಗಲಿ. ಯಚ್ಚ ದೇಹಧಾರಣಾಯ ಅಶ್ನಾಸಿ, ದೇಹವನ್ನು ಧರಿಸುವುದಕ್ಕೋಸ್ಕರ ಯಾವುದು ತಿನ್ನುತ್ತೀಯೋ ಅಂತ ಹೇಳಿದ್ರೆ ಯಜ್ಞಶಿಷ್ಟವಾದದ್ದನ್ನು ತಿಂದೇ ದೇಹವನ್ನು ಧಾರಣೆ ಮಾಡಬೇಕು ಅಂತ ಹಿಂದೆ ಹೇಳಲ್ಪಟ್ಟಿತು. ಕರ್ಮಯೋಗಿ ವಿಷಯದಲ್ಲಿ ಹೇಳುವಾಗ ದೇಹಧಾರಣೆ ಹೇಗೆ ಮಾಡಬೇಕು ಅಂದರೆ ಯಜ್ಞಶಿಷ್ಟವಾದದ್ದನ್ನೇ ಸ್ವೀಕಾರ ಮಾಡಿ ನಾವು ದೇಹಧಾರಣೆಯನ್ನು ಮಾಡಬೇಕು ಅಂತ ಹೇಳಲ್ಪಟ್ಟಿತು. ಆದ್ದರಿಂದ ನೀನೇನೇನು ಸ್ವೀಕಾರ ಮಾಡ್ತೀಯೋ ಆಹಾರಗಳು ಯಜ್ಞಶಿಷ್ಟವಾದದ್ದು ದೇಹಧಾರಣೆ ಮಾಡುವುದಕ್ಕೋಸ್ಕರ. ಯಚ್ಚ ವೈದಿಕಂ ಹೋಮದಾನ ತಪ ಪ್ರವೃತ್ತಿ ನಿತ್ಯ ನೈಮಿತಿಕಂ ಕರ್ಮ ಕರೋಷಿ, ಕರ್ಮಗಳನ್ನೆಲ್ಲ ಯಾವುದು ಮಾಡ್ತೀಯೋ ತತ್ಸರ್ವಂ ಮದರ್ಪಣಂ ಕುರುಷ್ವ ಅರ್ಪ್ಯತೆ ಇತಿ ಅರ್ಪಣಂ. ಈ ಕರ್ಮ ಇದರಲ್ಲಿ ಕರ್ಮಾರ್ಥದಲ್ಲಿ ಬರುತ್ತೆ. ಮದರ್ಪಣಂ ಅಂದರೆ
ನನ್ನ ಅರ್ಪಣವನ್ನಾಗಿ ಮಾಡು ಅಂದರೆ ನನಗೆ ಅರ್ಪಿಸಲ್ಪಡುವ ಪದಾರ್ಥವಾಗಲಿ, ಅದೆಲ್ಲವೂ ಕೂಡ ಅರ್ಪ್ಯತೆ ಇತಿ ಅರ್ಪಣಂ. ಸರ್ವಸ್ಯ ಲೌಕಿಕಸ್ಯ ವೈದಿಕಸ್ಯ ಚ ಕರ್ಮಣಃ ಅಂದರೆ ಏನೇನು ಸಮರ್ಪಣೆ ಮಾಡಬೇಕು ಅಂದರೆ ಕರ್ತೃತ್ವಂ ಭೋಕ್ತೃತ್ವಂ ಆರಾಧ್ಯಶ್ಚ ಯಥಾಮತಿ ಸಮರ್ಪಿತಂ ಭವತಿ ತಥಾ ಕುರು. ಹೇಗೆ ಸಮರ್ಪಿತವಾಗುತ್ತೋ ಹಾಗೆ ಮಾಡಬೇಕು. ಕರ್ತೃತ್ವವು, ಭೋಕ್ತೃತ್ವವು, ಆರಾಧ್ಯತ್ವವು. ಹಾಗೆಯೇ ಇಲ್ಲಿ ಅಷ್ಟಾಸಿ ಅಂತ ಹೇಳುವುದರಿಂದ ನಾವು ಪರಮಾತ್ಮನ ಆರಾಧನೆ ಮಾಡಿ ನಿವೇದಿತವಾದ ಪ್ರಸಾದವನ್ನು ಸ್ವೀಕಾರ ಮಾಡ್ತೀವಲ್ಲ, ಅದಕ್ಕೆ ಅನುಯಾಗ ಅಂತ ಹೆಸರು. ಅದು ಒಂದು ಯಾಗವೇ. ನಾವು ಊಟ ಮಾಡುವುದು ಕೂಡ ಒಂದು ಯಾಗವೇ, ಅದಕ್ಕೂ ಒಂದು ವಿಧಿ ಇದೆ, ಅದಕ್ಕೆ ಅನುಯಾಗ ಅಂತ ಹೆಸರು. ಭಗವದಾರಾಧನಾ ಯಾಗ, ಅದಾದ ಮೇಲೆ ಆ ಆಹಾರವನ್ನು ಪ್ರಸಾದವನ್ನು ಸ್ವೀಕಾರ ಮಾಡುವುದು ಅನುಯಾಗ. ಅದರಿಂದ ಅದು ಕೂಡ ಶಾಸ್ತ್ರೀಯವಾದದ್ದು. ಅದರಿಂದ ಅಷ್ಟಾಸಿ ಅದರಲ್ಲೆಲ್ಲ ಅಂತರಾತ್ಮನಾದ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತೀವಿ ಅನ್ನೋ ದೃಷ್ಟಿಯಿಂದ ಮಾಡಬೇಕು ಅಂತ. ಎಲ್ಲವೂ ಕೂಡ ಅದರಲ್ಲಿ ಕರ್ತೃತ್ವ, ಭೋಕ್ತೃತ್ವ, ಆರಾಧ್ಯತ್ವ ಎಲ್ಲವೂ ಕೂಡ ಪರಮಾತ್ಮನಿಗೆ ಹೇಗೆ ಸಮರ್ಪಿತವಾಗುತ್ತೋ ಹಾಗೆ ಮಾಡಬೇಕು. ಅದಕ್ಕೆ ನಾವು ವಿವರಿಸ್ತಾರೆ ಅದನ್ನು ಭಾಷ್ಯಕಾರರು. ಏತದುಕ್ತಂ ಭವತಿ ಅನ್ನೋದ್ರಿಂದ ಇದರ ವಿವರಣೆಯನ್ನು ಹೇಳ್ತಾರೆ ಹೇಗೆ ಅಂತ. ಯಾಗದಾನಾದಿಷು, ಯಾಗದಾನ ಮೊದಲಾದವುಗಳಲ್ಲಿ ಆರಾಧ್ಯತೆಯ ಪ್ರತೀಯಮಾನಾನಾಂ ದೇವಾದೀನಾಂ, ಯಾರು ಆರಾಧ್ಯರು ಅಂತ ತಿಳಿದು ಬರ್ತಾರೆ ಆಪಾತತಃ. ನಾವು ವೈದಿಕ ಶಬ್ದಗಳನ್ನೆಲ್ಲ ನೋಡಿದ್ರೆ ಮಂತ್ರಗಳಲ್ಲಿ ದೇವತೆಗಳ ಹೆಸರುಗಳೆಲ್ಲ ಬರುತ್ತೆ. ಆರಾಧ್ಯತೆಯ ಪ್ರತೀಯಮಾನಾನ ತಿಳಿದು ಬರ್ತಾ ಇದ್ದಾರೆ ಅಷ್ಟೇ, ಆಪಾತತಃ ಹಾಗೇ ತಿಳಿದು ಬರುತ್ತೆ. ದೇವಾದೀನಾಂ ಕರ್ಮಕರ್ತು ಭೋಕ್ತು ತವಚ ಮದೀಯತೆಯ, ಕರ್ಮ ಮಾಡುವವನು ಭೋಕ್ತ ಆದ ನೀನು. ದೇವತೆಗಳು ಆರಾಧ್ಯರು ಅಂತ ತಿಳಿದು ಬರ್ತಾರೆ. ಕರ್ಮ ಮಾಡುವವರು ನಾವೇ ಅಂತ ನಾವು ತಿಳ್ಕೊಳ್ತೀವಿ. ಕರ್ಮ ಫಲ ಅನುಭವಿಸುವವನೇ ಯಾರು ಅಂದ್ರೆ ನಾನೇ, ನನಗೆ ಅದರ ಫಲ ಬರುತ್ತೆ, ಈ ರೀತಿ ನಾವು ತಿಳಿದುಕೊಳ್ತೀವಿ. ಇದೆಲ್ಲವನ್ನು ಕೂಡ ಮತ್ ಸಂಕಲ್ಪಾಯತ್ತ ಸ್ವರೂಪ ಸ್ಥಿತಿ ಪ್ರವೃತ್ತಿತೆಯ, ಇದೆಲ್ಲವೂ ದೇವತೆಗಳು ಆರಾಧ್ಯರಾಗಿರುವುದು ಹೇಗೆ? ಪರಮಾತ್ಮನ ಸಂಕಲ್ಪದಿಂದ. ಅವರ ಸ್ವರೂಪ ಸ್ಥಿತಿ ಪ್ರವೃತ್ತಿಗಳೆಲ್ಲ ಪರಮಾತ್ಮನ ಸಂಕಲ್ಪದಿಂದಲೇ. ನಮ್ಮ ಒಂದು ಸ್ವರೂಪ ಸ್ಥಿತಿ ಪ್ರವೃತ್ತಿ ಎಲ್ಲ ಪರಮಾತ್ಮನ ಸಂಕಲ್ಪದಿಂದಲೇ. ಎಲ್ಲವೂ ನನ್ನ ಸಂಕಲ್ಪಕ್ಕೆ ಅಧೀನವಾಗಿರೋದ್ರಿಂದ. ಮೈಯೇವ ಮ್ಯೂಟ್ ಮಾಡ್ಕೊಂಬಿಡಿ, ಪ್ರಶ್ನೆ ಕೇಳಲಿಲ್ಲ ಅಂತ ಹೇಳಿದ್ರೆ ಏನು ಸೌಂಡ್ಗಳೆಲ್ಲ ಬರ್ತಾ ಇದೆ, ಇಲ್ಲಿ ಹೋದ್ರೆ ಅದು ತೆಗಿಬೇಕಾಗುತ್ತೆ. ಮ್ಯೂಟ್ ಮಾಡ್ಕೊಂಬಿಡಿ. ಆದ್ದರಿಂದ ಸ್ವರೂಪ ಸ್ಥಿತಿ ಪ್ರವೃತ್ತಿಯ ಮೈಯೇವ ಪರಮಶೇಷಿಣಿ ಪರಮಕರ್ತರಿ, ನಾನೇ ಪರಮಶೇಷಿ ಆದವನು ಹೇಳಿದ್ರೆ ನಾನೇ ಆರಾಧ್ಯನು ಎಲ್ಲದರಿಂದಲೂ. ಪರಮಕರ್ತರಿ, ನಾನೇ ಎಲ್ಲಕ್ಕೂ ಕೂಡ ಪ್ರಧಾನ ಕರ್ತ. ಯಾರು ಅಂದರೆ ಪರಮಾತ್ಮನೇ. ಅವನ ಒಂದು ನಿಯಮನದಲ್ಲಿ ಎಲ್ಲವೂ ನಡೀತಾ ಇದೆ. ತ್ವಾಂಚ ಕರ್ತಾರಂ ಭೋಕ್ತಾರಂ ಆರಾಧಕಂ, ಕರ್ತ ಭೋಕ್ತಾರ ಎಲ್ಲವೂ ಕೂಡ ಪರಮಾತ್ಮನಿಂದಲೇ ಕೊಡಲ್ಪಟ್ಟ ಕರ್ತೃತ್ವ. ನಮಗೆ ಕರ್ತೃತ್ವ ಅನ್ನೋದು ಇದೆ. ಆ ಕರ್ತೃತ್ವವು ಪರಾತು ತಚ್ಶ್ರುತೇಹೇ ಅಂತ ಶ್ರುತಿ ಆ ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ. ಪರಮಾತ್ಮನಿಂದ ಕೊಡಲ್ಪಟ್ಟ ಕರ್ತೃತ್ವ. ಸ್ವಾಭಾವಿಕ ನಮಗೆ ಸ್ವತಂತ್ರವಾಗಿ ನಮಗೆ ತೆಗೆದುಕೊಂಡದ್ದಲ್ಲ. ಕರ್ತ ಸ್ವಾತಂತ್ರ್ಯ ಇರುವವನೇ ಕರ್ತ ಅಂತ ಹೇಳಿದ್ರು ಪಾಣಿನಿ. ಆದರೆ ಸ್ವತಂತ್ರ ಕರ್ತ ಅಂತ ಸೂತ್ರ ಪಾಣಿನಿ ಅಷ್ಟಾಧ್ಯಾಯಿಯಲ್ಲಿ. ಆದರೆ ಇವನು ಸ್ವಾತಂತ್ರ್ಯ ಅನ್ನೋದು ಪರಮಾತ್ಮನ ಕೊಡಲ್ಪಟ್ಟ ಸ್ವಾತಂತ್ರ್ಯ. ಪರಾತು ತಶ್ರುತೇಹೇ, ಆದ್ದರಿಂದ ಎಲ್ಲವೂ ಕೂಡ ಅವನಿಂದಲೇ. ಆರಾಧ್ಯಂಚ ದೇವತಾ ಜಾತಂ, ಆರಾಧ್ಯವಾದ ದೇವತೆ ಸಮೂಹವೇನು. ಆರಾಧನಂಚ ಕ್ರಿಯಾಜಾತಂ, ಕ್ರಿಯೆಯ ಸಮೂಹ. ಎಲ್ಲ ಕ್ರಿಯೆಗಳು ಆರಾಧಿಸಲ್ಪಡುವ ಕ್ರಿಯೆ, ಆರಾಧನ ರೂಪವಾದ ಕ್ರಿಯೆಗಳೆಲ್ಲವೂ ಕೂಡ ಸರ್ವಂ ಸಮರ್ಪಯ, ಎಲ್ಲವನ್ನು ನನಗೆ ಸಮರ್ಪಣೆ ಮಾಡಿಬಿಡು. ಆದ್ದರಿಂದ ಎಲ್ಲವೂ ಪ್ರತಿಯೊಂದು ಕೂಡ ಪರಮಾತ್ಮನೇ ಎನ್ನುವ ದೃಷ್ಟಿಯಿಂದ ಬ್ರಹ್ಮಾರ್ಪಣಂ ಬ್ರಹ್ಮವಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಹಿಂದೆ ಹೇಳಿದ ಹಾಗೆ ಆ ರೀತಿ ಎಲ್ಲವೂ ಬ್ರಹ್ಮಾತ್ಮಕ. ಅವನೇ ಅಲ್ಲಿ ಮುಖ್ಯ ಉದ್ದೇಶ ಎಲ್ಲದರಲ್ಲಿಯೂ ಅಂತ. ತವ ಮನ್ಯಾಮ್ಯತಾಪೂರ್ವಕ ಮಚ್ಛೇಷದೈಕ ರಸತಾಂ ಆರಾಧ್ಯಾದೇಹೇ ಚ ಏತತ್ ಸ್ವಭಾವ ಗರ್ಭತಾಂ ಅತ್ಯರ್ಥ ಪ್ರೀತಿಯುಕ್ತ ಅನುಸಂಧತ್ಸ್ವ. ನೀನು ಕೂಡ ನನ್ನ ನಿಯಮನದಲ್ಲಿಯೇ ಎಲ್ಲವೂ ನಡೀತಾ ಇದೆ. ನನಗೆ ಶೇಷಭೂತನಾಗಿದೆಯಾ, ಅದರಲ್ಲಿಯೇ ಆನಂದ ಉಂಟಾಗಬೇಕು ನಿನಗೆ. ಆರಾಧ್ಯಾದೇಹೇ ಚ, ಆರಾಧ್ಯರಾದ ದೇವತೆಗಳು ಕೂಡ ಎಲ್ಲವೂ ಕೂಡ ತತ್ ಸ್ವಭಾವ ಗರ್ಭತಾಂ, ಎಲ್ಲ ಪರಮಾತ್ಮನೇ ಸರ್ವನಿಯಾಮಕ ಅನ್ನುವ ದೃಷ್ಟಿಯಿಂದ ಅತ್ಯರ್ಥ ಪ್ರೀತಿಯುಕ್ತ ಅನುಸಂಧತ್ಸ್ವ, ಬಹಳ ಪ್ರೀತಿಯಿಂದ ಇದನ್ನು ಅನುಸಂಧಾನ. ಇದು ಇಲ್ಲಿ ಪ್ರೀತಿ ಅನ್ನೋದೇ ಪ್ರಧಾನ.
ಪ್ರೀತಿಯುಕ್ತ ಅಂತ ಹೇಳಿ. ಪ್ರೀತಿ ಇಲ್ಲದೆ ಕರ್ಮಗಳನ್ನು ಮಾಡಿದ್ರೆ ವ್ಯರ್ಥವಾಗುತ್ತೆ. ಅದು ಮುಂದೆ ಶ್ಲೋಕದಲ್ಲಿ ಬರುತ್ತೆ. ಅದು ಮನ್ಮನಾಭವ ಮದ್ಭಕ್ತ ಅನ್ನುವಾಗ ಎಲ್ಲವೂ ಕೂಡ ಭಕ್ತಿಯಿಂದಲೇ ಮಾಡಲ್ಪಡಬೇಕು. ಆದ್ದರಿಂದ ಅತ್ಯರ್ಥ ಪ್ರೀತಿಯುಕ್ತ ಅನುಸಂಧತ್ವ, ಅತ್ಯಂತ ಪ್ರೀತಿಯಿಂದ ಇದನ್ನೆಲ್ಲ ಅನುಸಂಧಾನ ಮಾಡು. ಪರಮಾತ್ಮನೇ ಎಲ್ಲವನ್ನು ನಡೆಸ್ತಾ ಇದ್ದಾನೆ, ಅವನ ನಿಯಮನದಲ್ಲಿ ಎಲ್ಲವೂ ನಡೀತಿದೆ, ಅವನ ಸಂಕಲ್ಪಕ್ಕೆ ಅಧೀನವಾಗಿಯೇ ಎಲ್ಲರ ಸ್ವರೂಪ ಸ್ಥಿತಿ ಪ್ರವೃತ್ತಿಗಳು ನಡೀತಾ ಇರೋದು. ಅಂತ ಸಕಲ ಕರ್ಮ ಜಾತವು ಆರಾಧಿಸಲ್ಪಡುವ ದೇವತೆಗಳಾಗಲಿ, ಆರಾಧನೆ ಇರುವ ಆರಾಧನಾ ರೂಪವಾದ ಕರ್ಮಗಳಾಗಲಿ, ಆರಾಧನೆ ಮಾಡುವ ಈ ಕರ್ತ ಆಗಲಿ, ಎಲ್ಲವೂ ಕೂಡ ಪರಮಾತ್ಮನ, ಎಲ್ಲರ ಸ್ವರೂಪ ಸ್ಥಿತಿ ಪ್ರವೃತ್ತಿಗಳೆಲ್ಲ ಪರಮಾತ್ಮನ ಅಧೀನ ಅನ್ನುವ ದೃಷ್ಟಿಯಿಂದ ಏನೇನು ಮಾಡೋ ಕೆಲಸ ಮಾಡ್ತೀವೋ, ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ತಪಸ್ಸಿಸಿ, ಎಲ್ಲವನ್ನು ಪರಮಾತ್ಮನಿಗೆ ಪ್ರೀತಿಯಿಂದ ಸಮರ್ಪಣೆ ಮಾಡಬೇಕು. ಅತ್ಯಂತ ಪ್ರೀತಿಯಿಂದ ಮಾಡು. ಈ ಅನುಸಂಧಾನದೊಡನೆ ಎಲ್ಲವನ್ನು ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಆ ಒಂದು ಪ್ರೀತಿ ಅಥವಾ ಭಕ್ತಿಗೆ ಇಂತಹ ಒಂದು ಉತ್ಕೃಷ್ಟವಾದ ಸ್ಥಾನವನ್ನು ಪರಮಾತ್ಮನ ಕೊಟ್ಟಿದ್ದಾನೆ. ಅದು ವಾಕ್ಯಗೂ ಮನಸ್ಸಿಗೂ ಗೋಚರವಲ್ಲ. ಭಾಷ್ಯಕಾರರು ಹೇಳ್ತಾರೆ, ಜ್ಞಾನಿನಾಂ ಮಹಾತ್ಮನಾಂ ವಾಗ್ಮನಸ ಅಗೋಚರ ಅಯಂ ವಿಶೇಷ. ಆದ್ದರಿಂದ ಅವರು ಜ್ಞಾನಿಗಳು ಹೇಗೆ ಮಾಡ್ತಾರೋ ಆ ರೀತಿ ನೀನು ಎಲ್ಲವನ್ನು ನನಗೆ ಸಮರ್ಪಣೆ ಮಾಡಿ ನಿನ್ನ ಕರ್ಮಗಳನ್ನೆಲ್ಲ ಮಾಡು ಅಂತ ಇಲ್ಲಿ ಹೇಳ್ತಿರೋದು. ಉಕ್ತಾರ್ಥ ಫಲಿತ ಪರತೆಯ ಉತ್ತರ ಶ್ಲೋಕಸ್ಯ ಸಂಗತಮಾಹ. ಅದರ ಫಲವನ್ನು ಇಲ್ಲಿ ಹೇಳ್ತಿದ್ದಾರೆ. ಹಿಂದೆ ಹೇಳಿದಾಗ ಪತ್ರಂ ಪುಷ್ಪಫಲಂ ತೋಯಂ ಅಂತ ಹೇಳಿದಾಗ ಅಷ್ಟೇ ಅದನ್ನು ಪರಮಾತ್ಮನಿಗೆ ಆರಾಧನೆಗೆ ಸಮರ್ಪಣೆ ಮಾಡುವುದು ಅಷ್ಟೇ ಅಲ್ಲ, ನೀ ಏನೇನು ಮಾಡ್ತೀಯೋ ಎಲ್ಲವನ್ನು ನನಗೆ ಸಮರ್ಪಣೆ ಮಾಡು. ಮಹಾತ್ಮನಾಂ ವಿಶೇಷ ಉಕ್ತ ಅಥ ತತ್ಪರಿಗೃಹೀತಂ ಭಕ್ತಿಯೋಗಂ ವಕ್ತುಂ ತದಂಗಭೂತಂ ಬುದ್ಧಿವಿಶೇಷಂ ಅನುಶಾಸ್ತಿ ಇತಿ. ಮಹಾತ್ಮರುಗಳು ಸ್ವೀಕಾರ ಮಾಡಿರುವಂತಹ ಭಕ್ತಿಯೋಗ, ಅದಕ್ಕೆ ಅಂಗವಾಗಿ ಮಾಡುವಂತಹ ವೈದಿಕ ಮತ್ತು ಲೌಕಿಕ ಕರ್ಮಗಳು ಯಾವ್ಯಾವುದಿದೆಯೋ ಎಲ್ಲವನ್ನು ಕೂಡ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಅದರ ಆ ಒಂದು ಅನುಸಂಧಾನದಿಂದ ಮಾಡಬೇಕು. ಯತ್ಕರೋಷೀತಿ ಶ್ಲೋಕೇನ ಸ್ವಭಾವಾರ್ಥ ಶಾಸ್ತ್ರ ಪ್ರಾಪ್ತ ಸರ್ವಕರ್ಮ ಸಮರ್ಪಣ ವಿಷಯ ಮಂತ್ರ ವಿಶೇಷೋಪಿ ಸ್ಮಾರಿತ. ಇದುವೇ ಇದೆಲ್ಲ ಸ್ವಭಾವಾರ್ಥ ಶಾಸ್ತ್ರ ಪ್ರಾಪ್ತವಾದದ್ದು. ಸರ್ವಕರ್ಮ ಸಮರ್ಪಣ ವಿಷಯ ಮಂತ್ರ ವಿಷಯ, ಎಲ್ಲ ಕರ್ಮಗಳನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಅನ್ನೋದನ್ನೇ ಇಲ್ಲಿ ಹೇಳಲ್ಪಟ್ಟಿದೆ. ಏನೇನು ಮಾಡ್ತೀವೋ ಎಲ್ಲವೂ ಕೂಡ ಸ್ವಸ್ಮೈ ಸ್ವಪ್ರೀತಿಯೇ ಸ್ವಯಮೇವ ಕಾರಯತಿ ಅಂತ ಹೇಳ್ತೀವಲ್ಲ ನಾವು, ಹಾಗೆ ಎಲ್ಲವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತೀವಿ. ಎಲ್ಲವನ್ನು ಅವನೇ ಎಲ್ಲವೂ ಕೂಡ ಸರ್ವಶೇಷಿ, ಎಲ್ಲವನ್ನು ಕೂಡ ತನಗೆ ಶೇಷಭೂತವಾದ ಸಕಲವನ್ನು ತನ್ನ ಒಂದು ಪ್ರೀತಿಗಾಗಿಯೇ ತಾನೇ ಮಾಡಿಸ್ಕೊಳ್ತಾನೆ. ಕಾರಿತವಾನ್ ಕಾರಯತಿ, ಈ ರೀತಿ ಅನುಸಂಧಾನ ಮಾಡ್ತೀವಿ. ಇಮಮೇವ ಚ ಶ್ಲೋಕಂ ಯತ್ಕರೋಮಿ ಇತಿ ಉಪಕ್ರಮ್ಯ ಭಗವನ್ನಿತಿ ಸಂಬುದ್ಧ್ಯ ತದರ್ಪಣಂ ಇತ್ಯಂತಂ ಮಂತ್ರಮೇವ ಕೇಚಿತ ಅನುಸಂಧಂತೆ. ಕೆಲವರು ಇದನ್ನೇ ಇಟ್ಟುಕೊಂಡು ಅನುಸಂಧಾನ ಮಾಡ್ತಾರೆ. ಎಲ್ಲ ಕರ್ಮ ಮಾಡೋದಕ್ಕೆ ಮೊದಲು ಕೂಡ ಮಾಡಿದ ಮೇಲೂ ಯತ್ಕರೋಮಿ ಯದಶ್ನಾಮಿ ಯಜ್ಜುಹೋಮಿ ದದಾಮಿ ಯತ್ ತಪಸ್ಯಾಮಿ ತತ್ ಕರೋಮಿ ತ್ವದರ್ಪಣಂ ಅಂತ ಬದಲಾಯಿಸ್ಕೊಳ್ತಾರೆ. ಅದನ್ನು ಸ್ವಾಮಿ ದೇಶಕನೇ ಹೇಳ್ತಾರೆ. ಇದನ್ನ ಈ ರೀತಿ ಬದಲಾಯಿಸ್ಕೊಳ್ತಾರೆ ಕೆಲವರು. ಯತ್ ಕರೋಮಿ ಇತಿ ಉಪಕ್ರಮ್ಯ ಭಗವನ್ ಇತಿ ಸಂಬುದ್ಧ್ಯ ಭಗವನ್ ತ್ವದರ್ಪಣಂ ಕರೋಮಿ ಅಂತ ಹೇಳ್ಬಿಟ್ಟು ನಿನಗೆ ಎಲ್ಲ ಅರ್ಪಣೆ ಮಾಡ್ತೀನಪ್ಪ, ಯಾವ್ಯಾವ ತಿಂತೀನೋ ಯಾವ್ಯಾವ ಮಾಡ್ತೀನೋ ಏನು ಕೊಡ್ತೀನೋ ಎಲ್ಲವನ್ನು ಕೂಡ ನಾನು ತ್ವದರ್ಪಣಂ ಕರೋಮಿ, ನಿನಗೆ ಅರ್ಪಣೆ ಮಾಡ್ತಾ ಇದ್ದೀನಿ, ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಅನ್ನೋ ಬುದ್ಧಿಯಿಂದ ಮಾಡ್ತಾರೆ ಅಂತ ಕೇಚಿತೆ ಅನುಸಂಧತ್ತೆ. ಕೆಲವರು ಹೀಗೆ ಇದನ್ನೇ ಅನುಸಂಧಾನ ಮಾಡ್ತಾರೆ. ಯತ್ಕರೋಷಿ ಇತ್ಯೇತತ್ ಇತ್ಯೇತತ್ ತದ್ ಬೋಧ ತದ್ ಗೋಬಲೀವರ್ಧನ್ಯಾಯಾತ್ ಸಂಕುಚಿತಂ ಸ್ವಭಾವ ಪ್ರಾಪ್ತ ವಿಷಯಮಿತಿ ಯದ್ದೇಹಿ ಇತಿ ಉಕ್ತಂ. ಯತ್ಕರೋಷಿ ಅಂತ ಹೇಳುವಾಗ ಇಲ್ಲಿ ಯತ್ಕರೋಷಿ ಮತ್ತೆ ಇಲ್ಲಿ ಸ್ವಭಾವ ಯದ್ದೇಹೇ ಅಂತ ಅರ್ಥ ಮಾಡಿದ್ವಿ. ಯದ್ದೇಹಯಾತ್ರ ಶೇಷಭೂತಂ, ಯದ್ದೇಹಯಾತ್ರ ಶೇಷಭೂತಂ ಅಂತ ಹೇಳಿದ್ರು. ಯತ್ಕರೋಷಿ ಅಂತ ಹೇಳುವಾಗ ದೇಹಯಾತ್ರೆಗೆ ಶೇಷಭೂತವಾಗಿ ಮಾಡುವಂತಹದ್ದು. ಅದನ್ನ ಇಲ್ಲಿ ಸ್ವಲ್ಪ ಸಂಕುಚಿತವಾದ ಅರ್ಥವನ್ನ ಹೇಳಬೇಕು. ಗೋಬಲಿವರ್ತ ನ್ಯಾಯದಿಂದ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಮತ್ತೆ ಸಾಮಾನ್ಯ ವಿಶೇಷ ನ್ಯಾಯ ಅಂತ ಅರ್ಥ. ಸ್ವಭಾವ ಪ್ರಾಪ್ತ ವಿಷಯ, ನಮ್ಮ ಒಂದು ಈ ಬದ್ಧಾವಸ್ಥೆಯಲ್ಲಿ ಬರುವಂತಹದ್ದು ಅಂತ ಅರ್ಥ. ಯತ್ಕರೋಷಿ ಅಂತ ಹೇಳುವಾಗ ಇಲ್ಲಿ ಮಾಡುವಾಗ ಹೇಗೆ ಅನುಸಂಧಾನ ಮಾಡಬೇಕು, ಭಕ್ತಿಯೋಗಕ್ಕೆ ಅಂಗವಾಗಿ ಮಾಡುವಂತಹ ವೈದಿಕ ಲೌಕಿಕ ಕರ್ಮಗಳು ಹೇಳಲ್ಪಡ್ತಾ ಇದೆ ಇಲ್ಲಿ. ಆದ್ದರಿಂದ ಅದನ್ನ
ಒಂದು ಸಂಕುಚಿತವಾದ ಸ್ವಲ್ಪ ಅರ್ಥವನ್ನು ಹೇಳ್ತಾರೆ ಅದಕ್ಕೆ. ದೇಹ ಯಾತ್ರಾ ಶೇಷಭೂತ. ಎಂದು ಇಲ್ಲಿ ಮಾಡುವ ನಾವು ಊಟ ಇದೆಲ್ಲ ಕೂಡ ದೇಹಯಾತ್ರೆಗೆ ಶೇಷಭೂತವಾದದ್ದು. ಆದ್ದರಿಂದ ನಮಗೆ ಮೋಕ್ಷ ಬರುವವರೆಗೂ ಇಲ್ಲಿ ಏನೇನು ಮಾಡ್ತೀವೋ ಇದನ್ನೆಲ್ಲ ಈ ಬುದ್ಧಿಯಿಂದ ಮಾಡಿದ್ರೆ ಮೋಕ್ಷ ಫಲವನ್ನು ಪಡೆದುಕೊಳ್ಬಹುದು. ಅದೆಲ್ಲ ಭಕ್ತಿಯೋಗಕ್ಕೆ ಅಂಗವಾಗಿ ಮಾಡಬೇಕು ಅನ್ನೋದು ಅರ್ಥ ಅಲ್ಲಿ. ಅಶ್ನಾಸೀತಿ ಏತತೆ ಅರ್ಥಪ್ರಾಪ್ತ ವರ್ಗೋಪಲಕ್ಷಣಂ ಇತಿ ಅಭಿಪ್ರಾಯಣ ದೇಹಧಾರಣಾಯ ಅಶ್ನಾಸಿ. ಆದ್ದರಿಂದ ಇದು ಕೂಡ ಅತದರ್ಥ ಪ್ರಾಪ್ತ ವರ್ಗ ಉಪಲಕ್ಷಣ. ದೇಹಧಾರಣೆಗೆ ದೇಹಯಾತ್ರೆಗೆ ಶೇಷಭೂತವಾದ ಕರ್ಮಗಳು ಅಂತ ಹೇಳೋದ್ರಿಂದ ದೇಹಧಾರಣಾಯ ಅಶ್ನಾಸಿ, ಅದಕ್ಕೋಸ್ಕರವೇ ನೀನು ಏನೇನು ಸ್ವೀಕಾರ ಮಾಡ್ತೀಯೋ ಆಹಾರವನ್ನು ಅನ್ನೋದು ಅದರಲ್ಲಿ ಅದಕ್ಕೆ ಸೇರಿದ ಹಾಗೆ ಅರ್ಥ ಮಾಡೋದು. ಯಜ್ಜೋಷೀತ್ಯೇತತ್ ಇತ್ಯಾದೇಹೇ ಶಾಸ್ತ್ರ ಪ್ರಾಪ್ತ ಸಮಸ್ತ ಉಪಲಕ್ಷಣತ್ವಂ ಉಪಲಕ್ಷಣೀಯ ಸಂಗ್ರಹ ಆಕಾರಂ ಚ ದರ್ಶಯತಿ ಯಚ್ಚ ವೈದಿಕಂ. ಇಲ್ಲಿ ಹೇಳುವಾಗ ಯತ್ ಜುಹೋಷಿ, ಹೋಮ ಮಾಡ್ತೀಯೋ ಅಂತ ಹೇಳಿದಾಗ ವೈದಿಕವಾದ ಕರ್ಮಗಳೆಲ್ಲ ಹೇಳಲ್ಪಟ್ಟಿದೆ. ಹೋಮ, ದಾನ, ತಪಸ್ಸು, ನಿತ್ಯ ನೈಮಿತಿಕ ಕರ್ಮಗಳು ಯಾವ್ಯಾವುದಿದೆಯೋ ಎಲ್ಲವೂ ಕೂಡ ಅಲ್ಲಿ ಹೇಳಲ್ಪಡುತ್ತೆ. ಎಲ್ಲ ಶಾಸ್ತ್ರ ಪ್ರಾಪ್ತವಾದದ್ದು. ಶಾಸ್ತ್ರ ಪ್ರಾಪ್ತವಾದ ಸಮಸ್ತ ಉಪಲಕ್ಷಣತ್ವ, ಎಲ್ಲಕ್ಕೂ ಕೂಡ ಉಪಲಕ್ಷಣ. ಅದು ಉಪಲಕ್ಷಣ ಮಾಡಲ್ಪಡುವುದು, ಎಲ್ಲವೂ ಸಂಗ್ರಹಿಸಲ್ಪಡುತ್ತೆ ಇದರಿಂದ. ದಾನ ಕರ್ಮ ಮೊದಲಾದದ್ದು, ನಿತ್ಯ ನೈಮಿತಿಕಂ ಕರ್ಮ ಎಲ್ಲವೂ ಕೂಡ ವೈದಿಕಂ ಲೌಕಿಕಂ. ತತ್ರ ಯಚ್ಛಬ್ದಾಃ ಸರ್ವೇ ಕರೋಷಿ ಇತ್ಯಾದಿ ಕ್ರಿಯಾವಿಶೇಷ ಅನುವಾದಕಾಃ. ಇದಕ್ಕೆಲ್ಲ ಅನುವಾದ ಮಾಡುತ್ತೆ. ಯತ್ ಕರೋಷಿ, ಯತ್ ಅಶ್ನಾಸಿ, ಯತ್ ಜುಹೋಷಿ, ಇದೆಲ್ಲ ಕ್ರಿಯಾವಿಶೇಷವನ್ನು ರೀಸ್ಟೇಟ್ಮೆಂಟ್ ಮಾಡುತ್ತೆ. ಯಾವ್ದು ಮಾಡ್ತೀಯೋ ಅಂದರೆ ಮಾಡುವುದನ್ನು ತಿಳಿಸುತ್ತೆ ಅದು. ಯತ್ಕರೋಷಿ ಅಂದರೆ ಶಾಸ್ತ್ರಪ್ರಾಪ್ತವಾದ ದೇಹಯಾತ್ರೆಗೆ ಯಾವುದನ್ನು ಮಾಡ್ತೀಯೋ ಅದನ್ನು ಅನ್ನುವ ಅರ್ಥದಲ್ಲಿ. ಅರ್ಪಣ ಶಬ್ದಸ್ಯ ಭಗವದ್ವಾಚಿತ್ವೇ ಭಾವವಾಚಿತ್ವೇ ವ್ಯತಿಕರಣ ಬಹುವ್ರೀಹಿ ಕ್ಲೇಶಾತ್ ಪುರುಷತ್ವ ಔಪೈಕ ಕರ್ಮ ಪ್ರತ್ಯಯಾಂತತಾಂ ಉತ್ಪಾದಯತಿ ಅರ್ಪ್ಯತೆ ರೇಣ ಅಂತ ಹೇಳಿ ತತ್ಪುರುಷ ಇದು ಬರೋ ಹಾಗೆ ಅರ್ಪ್ಯತೆ ಇತಿ ಅರ್ಪಣಂ ಅಂತ ಹೇಳಿದ್ರು. ಇದು ಕರ್ಮಾರ್ಥದಲ್ಲಿ ವ್ಯುತ್ಪತ್ತಿಯನ್ನು ಹೇಳ್ತಾರೆ. ಇಲ್ಲದೆ ಹೋದರೆ ಅರ್ಪಣ ಶಬ್ದಕ್ಕೆ ಬರೀ ಅರ್ಪಿಸಲ್ಪಡುವುದು ಅಂತ ಹೇಳಿದ್ರೆ ಮದರ್ಪಣಂ ಅಂತ ಹೇಳಿದ್ರೆ ಅರ್ಪಣ ಮಾಡುವ ಒಂದು ಕ್ರಿಯೆ, ಆ ಭಾವ ಅದನ್ನು ತಿಳಿಸ್ತಿಲ್ಲ. ಅರ್ಪಿಸಲ್ಪಡುವ ಪದಾರ್ಥವನ್ನು ತಿಳಿಸುತ್ತೆ. ನನಗೆ ಸಮರ್ಪಣೆ ಮಾಡ್ತಿದ್ಯಾ, ಅರ್ಪ್ಯತೆ ಇತಿ ಅರ್ಪಣಂ. ಯಾವುದು ಅರ್ಪಿಸಲ್ಪಡುತ್ತೋ ಅದು ಹೇಳಲ್ಪಡುತ್ತೆ. ಆದ್ದರಿಂದ ಅರ್ಪಿಸಲ್ಪಡುವುದು ಯಾವುದು ಅಂದರೆ ಕರ್ಮಗಳು, ಪದಾರ್ಥಗಳು ಎಲ್ಲವೂ ಕೂಡ ಕರ್ತೃತ್ವ, ಭೋಕ್ತೃತ್ವ ಇವುಗಳೆಲ್ಲ ಅಲ್ಲಿ ಸೇರಿಕೊಳ್ಳುತ್ತೆ. ಆರಾಧ್ಯತ್ವ ಮೊದಲಾದದ್ದೆಲ್ಲ ಅಲ್ಲಿ ಸಮರ್ಪಣೆ ಮಾಡುವುದು ಯಾವುದು ಅಂತ ಹೇಳಿದ್ರೆ, ನಾವು ಸಮರ್ಪಣೆ ಮಾಡೋದು ತತ್ಸರ್ವಂ ಅದರ್ಪಣಂ ಕುರುಶ್ವ ಅಂತ ಹೇಳಿದ್ರೆ, ನಾವು ತಿನ್ನುವುದೆಲ್ಲ ನನಗೆ ಅರ್ಪಣೆ ಮಾಡು ಅಂತ ಹೇಳಿದ್ರೆ ಆಗಲ್ಲ. ತಿನ್ನುವುದರಲ್ಲಿ ಇರುವ ಕರ್ತೃತ್ವ, ಭೋಕ್ತೃತ್ವ ಇದೆಲ್ಲ ಕೂಡ ಅವನಿಗೆ ಸಮರ್ಪಣೆ ಮಾಡಬೇಕು ಅಂತ ಅರ್ಥ ಇಲ್ಲಿ. ಅದನ್ನು ಸಮರ್ಪಣೆ ಮಾಡಬೇಕು. ಕೃತ್ಯಲ್ಯುಟೋ ಬಹುನಂ ಇತಿ ಕರ್ಮಣಿ, ಲ್ಯುಟ್ ಬಹುಳ ಪ್ರಯೋಗ, ಅದು ಕರ್ಮಾರ್ಥದಲ್ಲಿ ಬರುತ್ತೆ ಇಲ್ಲಿ ಅಂತ ಹೇಳಿದ್ದಾರೆ. ಪ್ರತ್ಯಯಲ್ಲಿ ಈ ಶಬ್ದದ ಒಂದು ವ್ಯುತ್ಪತ್ತಿಯನ್ನು ಅರ್ಪಣ ಶಬ್ದಕ್ಕೆ ಕರ್ಮಾರ್ಥದಲ್ಲಿ ಹೇಳ್ತಾರೆ. ಅದನ್ನ ಕರ್ಮಣಿ ಲ್ಯುಟ್ ಕರ್ಮಾರ್ಥದಲ್ಲಿ ಬರುತ್ತೆ ಅಂತ ಹೇಳಿ, ಲ್ಯುಟ್ ಪ್ರತ್ಯಯಗಳಿಗೆ ಅನೇಕ ಅರ್ಥಗಳಲ್ಲಿ ಬರುತ್ತೆ. ಆದ್ದರಿಂದ ಅದಕ್ಕೆ ಬಹುಳ ಪ್ರಯೋಗ ಅಂತ ಹೆಸರು. ವ್ಯಾಕರಣ ಶಾಸ್ತ್ರದಲ್ಲಿ ಛಂದಸಿ ಬಹುಳಂ ಅಂತ ಬರುತ್ತೆ. ಅದರಲ್ಲಿ ಆ ಛಂದಸ್ಸಿನಲ್ಲಿ ವೇದಗಳಲ್ಲಿ ಅನೇಕ ರೀತಿಯಲ್ಲಿ ಅರ್ಥ ಮಾಡುತ್ತೆ. ಶಬ್ದಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಬರುತ್ತೆ. ಅದನ್ನ ಹೇಳ್ತಾ ಇದ್ದಾರೆ. ಮೈ ಅರ್ಪಿತಂ ಕುರುಶ್ವ ಇತಿ ಶಬ್ದಾರ್ಥ. ನನ್ನಲ್ಲಿ ಅರ್ಪಿತವಾಯಿತು, ಅರ್ಪಿತವಾಗುವ ಹಾಗೆ ಮಾಡು ಅಂತ ಅರ್ಥ. ಅನ್ಯತ್ರ ಸ್ಥಿತಸ್ಯ ಸ್ಥಾಯಿನಃ ತತಃ ಅನ್ಯಸ್ಮಿನ್ ನಿವೇಶನಂ ಹಿ ಸಮರ್ಪಣಂ. ಅನ್ಯಸ್ಮಿನ್ ನಿವೇಶನಂ, ಒಂದರಲ್ಲಿ ಇರೋದನ್ನ ಇನ್ನೊಂದರಲ್ಲಿ ಸ್ಥಾಪನೆ ಮಾಡಬೇಕು. ಅನ್ಯತ್ರ ಸ್ಥಿತಸ್ಯ, ನಮ್ಮಲ್ಲಿ ಇರುವ ಕರ್ತೃತ್ವವನ್ನು ಭಗವಂತನಲ್ಲಿ ಸ್ಥಾಪನೆ ಮಾಡಬೇಕು. ಅನ್ಯಸ್ಮಿನ್ ನಿವೇಶನಂ ತತಃ ಅನ್ಯಸ್ಮಿನ್ ನಿವೇಶನಂ, ನನ್ನಲ್ಲಿ ಇರುವ ಕರ್ತೃತ್ವವನ್ನು ಪರಮಾತ್ಮನಲ್ಲಿ ಸ್ಥಾಪನೆ ಮಾಡಬೇಕು. ಅದುವೇ ಸಮರ್ಪಣಂ ಅಂತ ಇಲ್ಲಿ ಹೇಳಲ್ಪಟ್ಟಿದ್ದು. ತಚ್ಚ ಅತ್ರ ಕ್ಷಣಿಕೆ ಕರ್ಮಣಿ ಕಥಂ ಅಂತ ಹೇಳಿದ್ರೆ ಸರ್ವಸ್ಯ ತುಂಬಾ ಚೆನ್ನಾಗಿದೆ ಕ್ಷಣಿಕವಾದ ಈ ಅರ್ಥ. ಕ್ಷಣಿಕವಾದ ನನ್ನಲ್ಲಿರೋ ಕರ್ತೃತ್ವ ಭಗವಂತನ ಸಮರ್ಪಣೆ ಮಾಡೋ ಭಾವ ತುಂಬಾ ಚೆನ್ನಾಗಿದೆ. ಹೌದು. ತತ್ರ ಕ್ಷಣಿಕೆ ಕರ್ಮಣಿ ಕಥಂ, ಕ್ಷಣಿಕವಾದ ಕರ್ಮದಲ್ಲಿ ಹೇಗೆ ಮಾಡಕ್ ಸಾಧ್ಯ ಅಂತ ಹೇಳಿದ್ರೆ
ಕ್ಷಣಿಕವಾದ ಕರ್ಮದಲ್ಲಿ ಅಂತ ಹೇಳಿದ್ರೆ ಸರ್ವಸ್ಯ ಲೌಕಿಕಸ್ಯ ವೈದಿಕಸ್ಯ ಕರ್ಮಣ, ಎಲ್ಲ ಕರ್ಮಗಳು ಅಷ್ಟೇ, ಅದರ ಭೋಕ್ತೃತ್ವವೇನು, ಕರ್ತೃತ್ವವೇನು, ಆರಾಧ್ಯತ್ವವೇನು ಎಲ್ಲವೂ ಕೂಡ ನನ್ನಲ್ಲಿ ಸಮರ್ಪಣೆ ಮಾಡು ಅಂತ ಅರ್ಥ ಇಲ್ಲಿ. ಜೀವನಿಗೂ ಇದೆಯಲ್ಲ ಕರ್ತೃತ್ವ ಭೋಕ್ತೃತ್ವ, ಅದನ್ನು ವಿಚಾರ ಮಾಡ್ತಾರೆ ಸ್ವಲ್ಪ ಇನ್ನು ಮುಂದೆ. ಅರ್ಥಶಾಸ್ತ್ರ ಅರ್ಥವತ್ವ ಅಂತ ಸೂತ್ರದಲ್ಲಿ ಬಾದರಾಯಣರು ಹೇಳಿದ್ರು. ಶಾಸ್ತ್ರಕ್ಕೆ ಪ್ರಯೋಜನವಿದೆ, ಅರ್ಥವತ್ವ ಅಂದರೆ ಪ್ರಯೋಜನ ಉಂಟಾಗಿರೋದು ಅಂತ, ಪ್ರಯೋಜನ ಉಳ್ಳಿರೋದ್ರಿಂದ ಇವನಿಗೆ ಕರ್ತೃತ್ವ ಇದೆ ಅಂತ ಹೇಳಬೇಕು. ಇಲ್ಲೇ ಹೋದ ಶಾಸ್ತ್ರ ವಿಧಿ ನಿಷೇಧವನ್ನೇ ಹೇಳೋದು, ಮಾಡು ಮಾಡಬೇಡ ಅಂತ ಹೇಳುತ್ತೆ. ಕರ್ತೃತ್ವವೇ ಇಲ್ಲದೆ ಹೋದರೆ ಇವನು ಯಾರು ಮತ್ತೆ ಹೇಗೆ ಮಾಡಿಸಾನೆ? ಆದ್ದರಿಂದ ಇವನಿಗೆ ಕರ್ತೃತ್ವ ಭೋಕ್ತೃತ್ವ ಜೀವಾತ್ಮನಿಗೆ ತಾನೇ ಅಂತ ಹೇಳಿದಾಗ ಅದರಲ್ಲಿ ಇಂದ್ರಾದಿಗಳಿಗೂ ಕೂಡ ಆರಾಧ್ಯವು ಹೇಳಲ್ಪಟ್ಟಿದೆ. ತಥಾಚ ದೇವತಾ ಭೇದ ಮೀಮಾಂಸಿತ, ದೇವತಾ ಭೇದವೂ ಇದೆ, ಅನೇಕ ದೇವತೆಗಳು ಕೂಡ ಇದ್ದಾರೆ. ಅಥನ್ನಿಷ್ಠಸ್ಯ ತನ್ನಿಷ್ಠತ್ವ ಅನುಸಂಧಾನೆ ಭ್ರಾಂತಿರೇವ ಸ್ಯಾತ್, ಇಲ್ಲದೆ ಇರೋದ್ರಲ್ಲಿ ಇದನ್ನ ಇಲ್ಲಿ ಇರೋದನ್ನ ನಾವು ಹೇಳಕ್ಕಾಗೋದಿಲ್ವಲ್ಲ, ಭ್ರಾಂತಿ ಅಂತ ಹೇಳ್ಬೇಕು. ಅವಾಗ ತತ್ಕಥಂ ಈಶ್ವರೇ ತತ್ ಸಮರ್ಪಣಂ, ಅದನ್ನ ಇಲ್ಲಿ ವಿವರಿಸ್ತಾರೆ. ಏತದುಕ್ತಂ ಭವತಿ, ಆದ್ರಿಂದಲೇ ಇಲ್ಲಿ ಏತದುಕ್ತಂ ಭವತಿಗೆ ಹೇಗೆ ಅಂತ ಹೇಳಿದ್ರೆ ಪ್ರತೀಯಮಾನತೆಯ ಅಂತ ಹೇಳಿದ್ರು. ಅದನ್ನ ಸ್ವಲ್ಪ ಅದು ಮುಖ್ಯವಾದ ಭಾಗ ಇಲ್ಲಿ. ಕರ್ತೃತ್ವ ಹೇಗೆ ನಾವು ಸಮರ್ಪಣೆ ಮಾಡೋದು, ಕರ್ತೃತ್ವವಿದೆಯೋ ಇಲ್ವೋ, ಸ್ವತಂತ್ರವಾದ ಕರ್ತೃತ್ವವೇ, ಇದನ್ನೆಲ್ಲ ಇಲ್ಲಿ ವಿಚಾರ ಮಾಡ್ತಾರೆ. ಮುಂದೆ ಸ್ವಲ್ಪ ಅದನ್ನ ಮುಂದುವರಿಸೋಣ ಅಂತ ಹೇಳಿ ಇಲ್ಲಿಗೆ ನಮಸ್ಕಾರ ಪ್ರೀತಿ ನಡೆಸ್ಕೊಳ್ತೇನೆ. ಯೋ ನಿತ್ಯ ವಚ್ಯುತ ಪದಾಂಬುಜಯುಗ್ಮರುಕ್ಮಂ ವ್ಯಾಮೋಹತಸ್ತರಿತರಾಣಿತ ನಾಯಮೇನೆ ಸ್ಮುಗ್ಗುರೋಃ ಭಗವತೋಸ್ಯ ದೇಕ ಸಿಂಧೋ ರಾಮಾನುಜಸ್ಯ ಚರಣೋ ಶರಣಂ ಪ್ರಪದ್ಯೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಶ್ರೀಕೃಷ್ಣ